ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಿದೆ. ಯಾವ ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತ DK ಶಿವಕುಮಾರ್ ಅವರು ಹೊರಟಿದ್ದಾರೋ ಅಥವಾ ಕಾಂಗ್ರೆಸ್ ಸರ್ಕಾರ ಹೊರಟಿದೆಯೋ ಅದರ ವಿರುದ್ಧ ಇದೀಗ BJP ಮತ್ತು ದಳಪತಿ ಅವರು ಸೇರಿಕೊಂಡು ಜಂಟಿ ಪಾದಯಾತ್ರೆಯನ್ನು ಬೈರಮಂಗಲದಿಂದ ಇವತ್ತಿಂದ ಶುರು ಮಾಡಿಕೊಂಡಿದ್ದಾರೆ. ಹಾಗಾದರೆ 500ಕ್ಕೂ ಹೆಚ್ಚು ದಿನಗಳಿಂದ ಅಲ್ಲಿಯ ರೈತರು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದದ್ದನ್ನು ನೋಡಿದ್ವಿ. ನಾವು ಒತ್ತಾಯಪೂರ್ವಕವಾಗಿ ಯಾರದ್ದೇ ಜಮೀನನ್ನು ವಶಕ್ಕೆ ತೆಗೆದುಕೊಳ್ಳಲ್ಲ ಅಂತ ಇದೇ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನೋಡಿದ್ವಿ. ಈ ಹೇಳಿಕೆ ಬಂದ ದಿನವೇ ಮತ್ತೊಂದು 2ನೇ ಹಂತದಲ್ಲಿ ಭೂ ಸ್ವಾಧೀನದ ಅಧಿಸೂಚನೆ ಹೊರಗೆ ಬಂದಿದ್ದನ್ನು ನೋಡಿದ್ವಿ. ಯಾವ ಫಲವತ್ತಾದ ಭೂಮಿಯನ್ನು ನಂಬಿಕೊಂಡು ರೈತರು ಬದುಕ್ತಾ ಇದ್ದಾರೋ ಆ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ, DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆ ಮುಖಾಂತರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ BJP ಮತ್ತು JDSನಿಂದ ಬಂದರೆ, ಇತ್ತ ಕಾಂಗ್ರೆಸ್ನವರ ಸಮರ್ಥನೆ ಇರೋದು ಇದು HD ಕುಮಾರಸ್ವಾಮಿ ಅವರ ಕನಸಿನ ಕೂಸು. 2006ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಇದಕ್ಕೊಂದು ಪ್ರಾಜೆಕ್ಟ್ ಮಾಡಿದ್ರು. 5 ಟೌನ್ಶಿಪ್ಗಳ ಪೈಕಿ ಇದನ್ನು ಕೂಡ ಒಂದು ತೆಗೆದುಕೊಂಡು ಬಂದಿದ್ರು. ಅವರ ಕನಸನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಕೇವಲ ರಾಜಕೀಯ ಹೋರಾಟ ಮಾತ್ರ. 80%ಕ್ಕಿಂತ ಅಧಿಕ ರೈತರು ಈ ಟೌನ್ಶಿಪ್ ಅನ್ನು ಮಾಡುವುದಕ್ಕೆ ಮತ್ತು ತಮ್ಮ ಭೂಮಿಯನ್ನು ಸರ್ಕಾರಕ್ಕೆ ಕೊಡೋದಕ್ಕೆಲ್ಲ ಸಿದ್ಧರಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಎಲ್ಲದ ನಡುವೆ ಕೆಲವೇ ದಿನಗಳಲ್ಲಿ ವಿಧಾನಸಭೆಯ ಮತ್ತು ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಅಧಿವೇಶನದ ಮುನ್ನಾ ದಿನವೇ ಅಂದರೆ ಕೆಲವು ದಿನಗಳ ಬಿಫೋರ್ ಇದೀಗ JDS ಮತ್ತು BJP ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ಶುರುವಾಗಿದೆ. ಹಾಗಾದರೆ ಈ ಪಾದಯಾತ್ರೆಯಿಂದ ಸರ್ಕಾರದ ನಿಲುವು ಬದಲಾಗುತ್ತಾ? ಈ ಪಾದಯಾತ್ರೆಯಿಂದ ಯಾವ ಹಳೆ ಮೈಸೂರು ಭಾಗದಲ್ಲಿ BJPಗೆ ನೆಲೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು, ಆ ನೆಲೆಯನ್ನು ಕಂಡುಕೊಳ್ಳುವ ಪ್ರಯತ್ನವ? ಯಾವ ಹಳೆ ಮೈಸೂರು ಭಾಗ ಅಥವಾ ಮಂಡ್ಯ ಈ ಭಾಗ ಏನಿದೆ, ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾವೇನು ಕರಿತೀವಿ, ಆ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ತನ್ನ ಪ್ರಬಲತೆಯನ್ನು ಕಾಯ್ದುಕೊಂಡಿದೆ 2023 ಚುನಾವಣೆಯಲ್ಲಿ. ಅದಾದ ನಂತರ ಬಂದಂಥ ಒಂದು ಬೈ ಎಲೆಕ್ಷನ್ನೇ. ಹಾಗಾದರೆ ಈ ಪಾದಯಾತ್ರೆಯಿಂದ ಒನ್ಸ್ ಅಗೇನ್ JDS ಬೂಸ್ಟ್ ಆಗುತ್ತಾ ಮುಂದಿನ ಚುನಾವಣೆಗೆ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಬಿಡದಿ ನಡಿಗೆ ಕೈ ತೆನೆ ಫೈಟ್. ಹೆಸರು ನಾನು ಅವಾಗಲೇ ಹೇಳ್ತಾ ಇದ್ದೆ, ಪಾದಯಾತ್ರೆಯನ್ನಂತೂ JDSನವರು ಶುರು ಮಾಡಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಇದ್ರು, JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಅವರ ತಂದೆ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಅನೇಕ JDS ಕಾರ್ಯಕರ್ತರು, ನಾಯಕರುಗಳು, ಆ ಭಾಗದ ಶಾಸಕರುಗಳು, ಮುಖಂಡರುಗಳು ಕೂಡ ಸೇರಿಕೊಂಡು ಇವತ್ತಿನಿಂದ ಪಾದಯಾತ್ರೆ ಶುರುವಾಯಿತು. ಈ ಪಾದಯಾತ್ರೆಯ ಸಮಯದಲ್ಲಿ ಜನರ ಕಷ್ಟಗಳನ್ನು ಆಲಿಸೋದು, ರೈತರ ಕಷ್ಟಗಳನ್ನು ಆಲಿಸೋದು, ಆ ಮುಖಾಂತರ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಶುರುವಾದಂತಹ ಪಾದಯಾತ್ರೆ ಇದು ಒಟ್ಟು 38 ಕಿಲೋಮೀಟರ್. 38 ಕಿಲೋಮೀಟರ್ ಮಾರ್ಗದ ಪಾದಯಾತ್ರೆ. ದೇವೇಗೌಡರ ರೀತಿ ಪಾದಯಾತ್ರೆಗೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿರೋದು. ಬಿಡದಿ ಟೌನ್ಶಿಪ್ ಸೃಷ್ಟಿಕರ್ತ ಯಾರೆಂಬ ಕಿಚ್ಚು ಸದ್ಯಕ್ಕೆ ಶುರುವಾಗಿದೆ. ಯಾರು ಅನ್ನುವಂಥ ಕಿಚ್ಚು ಸದ್ಯಕ್ಕೆ ಶುರುವಾಗಿರೋದು. ಪತ್ರಿಕೆಗಳಲ್ಲಿ ಮೈತ್ರಿ ವಿರುದ್ಧ ಇದೀಗ ಒಂದು ಜಾಹೀರಾತನ್ನು ಕೂಡ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಅನ್ನೋದಕ್ಕಿಂತ ಅದಕ್ಕೆ ಪ್ರಕಟಣೆ ರೂಪದಲ್ಲಿ ಬೇರೆಯವ್ರದ್ದು. ಕೆಂಪು ವಲಯದಿಂದ ನರಕಯಾತನೆ ಅನುಭವಿಸಿದ ನೊಂದ ರೈತ ಬಾಂಧವರು ಅಂತ ಅದಕ್ಕೊಂದು ಪ್ರಕಟಣೆ ರೂಪದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಿದು ರೆಡ್ ಝೋನ್ ಕತೆ, DLF 400 ಕೋಟಿ ಏನು ಕತೆ ಅನ್ನೋದ್ರ ಬಗ್ಗೆ ಅದರಲ್ಲಿ ವಿವರಣೆ ಕೊಡೋ ಪ್ರಯತ್ನವನ್ನು ಮಾಡ್ತಾರೋ. ಮುಖ್ಯಮಂತ್ರಿ ಆಗಿದ್ದಾಗ 2006ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಉಪಮುಖ್ಯಮಂತ್ರಿಯಾಗಿ BS ಯಡಿಯೂರಪ್ಪನವರಿದ್ದರು. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಯಿತು. BMRDA ಟೌನ್ಶಿಪ್ಗಳಿಗೆ ನಿರ್ಧಾರ ಮಾಡಲಾಯಿತು. ಅದಾದ ನಂತರ 5 ಟೌನ್ಶಿಪ್ಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಹೀಗಂತ ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಕೆಂಪು ವಲಯ ಅಂತ 29/11/2006ರಲ್ಲಿ ಘೋಷಣೆ ಮಾಡಲಾಯಿತು. ಒಂದು ಜಾಗತಿಕವಾಗಿ ಟೆಂಡರನ್ನು ಕರೆಯಲಾಯಿತು. PPP ಅಂದರೆ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಮಾದರಿಯಲ್ಲಿ, ಪಾರ್ಟ್ನರ್ಶಿಪ್ನ ಮಾದರಿಯಲ್ಲಿ ಇದನ್ನು ಉಪನಗರ ಅಭಿವೃದ್ಧಿಪಡಿಸೋದಕ್ಕೆ ಒಂದು ಟೆಂಡರ್ ಕರೆಯಲಾಯಿತು. ಒಂದು DLF ಎನ್ನುವಂಥ ಒಂದು ಸಂಸ್ಥೆಗೆ ಟೌನ್ಶಿಪ್ ಯೋಜನೆಯ ಒಪ್ಪಂದವನ್ನು ಕೊಡಲಾಯಿತು. ಅದಾದ ನಂತರ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗ್ತಾರೆ.
ಆಗ DLFಗೆ 400 ಕೋಟಿ ರೂಪಾಯಿ ಹಣವನ್ನು ಠೇವಣಿಯನ್ನು ಕೊಡಲಾಗುತ್ತೆ. ಆ ಹಣವೂ ಕೂಡ ವಾಪಸ್ ಬಂದಿರೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಎರಡನೇ ಬಾರಿಗೆ ಮರು ಟೆಂಡರನ್ನು ಕರೆಯಲಾಗುತ್ತೆ. 2010ರಲ್ಲಿ ಟೌನ್ಶಿಪ್ ಯೋಜನೆಗಾಗಿ ಮರು ಟೆಂಡರನ್ನು ಕರೆಯಲಾಯಿತು. ಅದಾದ ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. 2011ರಲ್ಲಿ BMRDA ಟೌನ್ಶಿಪ್ ಯೋಜನೆಗಳ ಪೈಕಿ ಬಿಡದಿಯನ್ನು ಒಂದು ಹೊರತುಪಡಿಸಿ ಉಳಿದ ಎಲ್ಲ 4 ಟೌನ್ಶಿಪ್ ಯೋಜನೆಯನ್ನು ಕೆಂಪು ವಲಯದಿಂದ ಕೈಬಿಡುವ ನಿರ್ಧಾರವನ್ನು ಮಾಡಲಾಯಿತು. ಈಗ ಕಾಂಗ್ರೆಸ್ನವರು ಕೇಳ್ತಾ ಇರುವಂತಹ ಪ್ರಶ್ನೆ, ಸದಾನಂದ ಗೌಡರ ಅವಧಿಯಲ್ಲಿ 4 ಟೌನ್ಶಿಪ್ಗಳ ಈ ಕೆಂಪು ವಲಯದಿಂದ ವಾಪಸ್ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ಆದಾಗಲೂ ಮತ್ತು ತೀರ್ಮಾನ ಆದಾಗಲೂ ಕೂಡ ಆ ತೀರ್ಮಾನ ಯಾಕೆ ಬಿಡದಿಯ ಟೌನ್ಶಿಪ್ ಯೋಜನೆಗೆ ಸಂಬಂಧಪಡಲಿಲ್ಲ ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲದರ ನಡುವೆ ಯಾರ್ಯಾರ ಅವಧಿಯಲ್ಲಿ ಏನೇನು ಬೆಳವಣಿಗೆಗಳಾಯಿತು, JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬರುತ್ತೆ. 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ ಬಿಡದಿಯ ರೈತರೆಲ್ಲ ಭೇಟಿ ಮಾಡ್ತಾರೆ. ಕೆಂಪು ವಲಯದಿಂದ ನಮ್ಮನ್ನು ಕೈ ಬಿಡಬೇಕು ಅಂತೆಲ್ಲ ಕೇಳ್ತಾರೆ. ಆದರೆ ರೈತರ ಮನವಿಗೆ ಅಂದಿನ ಕುಮಾರಸ್ವಾಮಿ ಅವರ ಸರ್ಕಾರ ತಿರಸ್ಕಾರ ಮಾಡಿತು. ಅಭಿವೃದ್ಧಿಪಡಿಸಿದ ಭೂಮಿಯಲ್ಲಿ 40% ಜಾಗ ಅಥವಾ ಉತ್ತಮ ಬೆಲೆ ಕೊಡೋದಾಗೆಲ್ಲ ಹೇಳಿದರು ಅಂತ. ಇದು ಒಟ್ಟಾರೆ ಒಂದು ಸುದೀರ್ಘ 20 ವರ್ಷಗಳ ಬೆಳವಣಿಗೆ ಎಲ್ಲ ಇದೆ. ಎಲ್ಲದರ ಹೊರತಾಗಿಯೂ ಕೂಡ JDS ಇವತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಕಾಂಗ್ರೆಸ್ ಇದಕ್ಕೊಂದು ಸಮರ್ಥನೆ ಕೊಡ್ತಾ ಇದೆ. ನಿಮ್ಮ ಕನಸಿನ ಕೂಸು ನಾವು ಮಾಡ್ತಾ ಇದ್ದೀವಿ, ರಾಜಕೀಯ ಪ್ರೇರಿತ ಹೋರಾಟ ಇತ್ಯಾದಿ ಅಂತ. ನೀವು ನೋಡಿ, ಯಾವ ಹಳೆ ಮೈಸೂರು ಭಾಗ ಅಂತ ನಾವು ಇವತ್ತು ಕರಿತೀವಿ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾವೇನು ಕರಿತೀವಿ, ಇಂದಿನ ಕನಕಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ 2002ರ ಆಸುಪಾಸಿಗೆ ದೇವೇಗೌಡರನ್ನು ದೊಡ್ಡ ಮಟ್ಟದ ಪಾದಯಾತ್ರೆ ಮಾಡ್ತಾರೆ. ಆ ಪಾದಯಾತ್ರೆ ಮುಖಾಂತರವೇ ತಮ್ಮ ಚುನಾವಣೆಯನ್ನು ಹಾಸನದಲ್ಲಿ ಸೋತವರು ಇಲ್ಲಿ ಬಂದು ಚುನಾವಣೆಯನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಪಾದಯಾತ್ರೆ ಮುಖಾಂತರವೇ ಒಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ JDS ಪುಟ್ಟದೆದ್ದು ಬಂದಿದ್ದೊಂದು ಉದಾಹರಣೆ ಇದೆ. 2023ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲೂ ಕೂಡ 2023ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಂಥದ್ದೊಂದು ಪಾದಯಾತ್ರೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ JDSನ ಪಾದಯಾತ್ರೆ ಎಲ್ಲದರ ಬಗ್ಗೆ ಇವತ್ತು ಪಾದಯಾತ್ರೆ ಶುರುವಾಗಿದೆ. ಅಶೋಕ್ ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಮಾತನಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ. ಯಾರೇನು ಹೇಳಿದ್ರು ಒಂದ್ಸರಿ ನೋಡೋಣ. ಹೌದು, ಅವರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ಏನು ಪಶ್ಚಾತ್ತಾಪದ ಪಾದಯಾತ್ರೆ ಅಂತ ಹೇಳಿದ್ದಾರೆ, ಈ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಬಿಡದಿಯ ಭಾಗದ ಬೈರಮಂಗಲದ ಭಾಗದ ರೈತರು, ಮಹಿಳಾ ರೈತರು ಕಳೆದ 500 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಉಳಿಸ್ಕೊಳ್ಳಿಕ್ಕೆ. ಇವತ್ತು ಮತ ಕೊಟ್ಟಂಥ ಜನ ಅವರಿಗೆ, ಯಾರು ಇಲ್ಲಿಯ ಶಾಸಕ ಈಗೇನಿದ್ದಾನೆ ಮತ ಕೊಟ್ಟಂಥ ಜನ, ಆ ಮತ ಕೊಟ್ಟಿದ್ದಕ್ಕೆ ರೈತರ ಭೂಮಿನ ಇವತ್ತು ಒಕ್ಲೆಬ್ಸಿ ಆ ರೈತರುಗಳ ಭೂಮಿಗಳ ಮುಖಾಂತರ ಲೂಟಿ ಹೊಡೆಯೋಕ್ಕೆ ಹೊರಟಿದ್ದಾರೆ. 1.5 ವರ್ಷ ತಾನೇ, ಆಮೇಲೆ ಎಲ್ಲ ಇಳಿಸ್ತಾರೆ. ಏನೇನು ದಪ್ಪ ಆಗಿದ್ದೀರ ಎಲ್ಲನೂ ಪೂರ್ತಿಯಾಗಿ ಇಳಿಸೋಕ್ಕೆ 1.5 ವರ್ಷ ಇರೋದು. ಅದಕ್ಕೆ ಜನ ಹೇಳ್ತಾ ಇದ್ದಾರೆ, ಒಳಿತು ಮಾಡು, ಇನ್ನಿರೋದು ನೀನು 1.5 ವರ್ಷ ಅಂತೇಳಿ. ಇಲ್ಲ, ನೈತಿಕ ಬೆಂಬಲವನ್ನು ಕೊಡ್ತೀರಿ, ಉದ್ಘಾಟನೆ ಮಾಡಿ ನಾನು ಒಂದು 4 ಹೆಜ್ಜೆ ಹಾಕ್ತೀನಿ. ವಿಧಾನಸಭೆ ಒಳಗಡೆ ಈ ವಿಚಾರವನ್ನು ನಾನೇ ಪ್ರಸ್ತಾವ ಮಾಡ್ತೀನಿ. ವಿಧಾನಸಭೆ ಒಳಗೆ ಹೋರಾಟ ಮಾಡ್ತೀರಿ. ಮುಂದೆ ನಮ್ಮ BJPನೂ ಕೂಡ JDS ಜೊತೆ ಯಾವ ರೀತಿ ಹೋರಾಟ ಮಾಡಬೇಕು, ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ಯೋಜನೆ ಮಾಡಿದಿರಿ. JDS ಜೊತೆ ಸೇರ್ಕೊಂಡು ಹೋರಾಟವನ್ನು ಮಾಡ್ತೀನಿ. ನಾನು ಒಂದು 2-3 ಅಂಶಗಳನ್ನ ಪ್ರಸ್ತಾಪ ಮಾಡಿ ನಾನು ಮಾತು ವಿರಾಮ ಕೊಡ್ತೇನೆ. ಮಾತಾಡೋದಕ್ಕೆ ಹಲವಾರು ವೇದಿಕೆಗಳು ಮುಂದೂ ಕೂಡ ಅವಕಾಶಗಳು ಸಿಗ್ತವೆ. ಇಲ್ಲಿ ಮಾತಿಗಿಂತ ಹೆಚ್ಚಾಗಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಪ್ರಯತ್ನದೊಂದಿಗೆ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಮಾಜಿ ಪ್ರಧಾನಮಂತ್ರಿಗಳು ಅವರ ಒಂದು ಮಾರ್ಗದರ್ಶನ ನಿರಂತರವಾಗಿ ಏನ್ ನಡೀತಾ ಇದೆ ಕಳೆದ 1-1.5 ವರ್ಷದಲ್ಲಿ ರೈತರ ಪರಿಸ್ಥಿತಿ ಭಾಗದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಇವತ್ತು ದೇವೇಗೌಡರು ಸಾಹೇಬರು ಕಲೆ ಹಾಕಿದ್ದಾರೆ. ಬಹುಶಃ ತಾವೆಲ್ಲ ಗಮನಿಸಿರ್ಬೋದು, ದೇವೇಗೌಡರು ಸಾಹೇಬರು ಒಂದು ಕಲೆಯನ್ನ ಕೊಟ್ಟರು, ಒಂದು ಪತ್ರಿಕಾಗೋಷ್ಠಿ ಕರೆದು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಇದೇ ರೀತಿ ಅನ್ಯಾಯ ಮಾಡಿಕೊಂಡು ಏನಾದರೂ ನೀವು ಅವರ ಭೂಮಿಯನ್ನ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತೇ ಕೈ ಹಾಕಿದ್ದೀರಿ, ನೀವು ಹಿಂದೆ ಸರಿಲಿಲ್ಲ ಅಂತಕ್ಕಂಥದ್ದಾದ್ರೆ ನಾನು ಸತ್ಯಾಗ್ರಹವನ್ನ ಕೂರ್ತೇನೆ ರೈತರಿಗೋಸ್ಕರ ಇಡೀ ವಯಸ್ಸಲ್ಲಿ ಇರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಹೇಳ್ಬೇಕಂತೆ. ಮಾನ್ಯತೆನ ತಾವುಗಳೆಲ್ಲ ನೋಡಿದ್ದೀವಿ. ಕರ್ನಾಟಕ ರಾಜ್ಯ ಬಿಡದಿಯ ವಿಚಾರದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದರ ನೈಜ ಸಂಗತಿ ಏನು, ಪೊಲಿಟಿಕಲ್ ಇದರ ಇಂಪ್ಯಾಕ್ಟ್ಗಳು ಏನಾಗುತ್ತೆ,
1 ವರ್ಷಕ್ಕೆ ರಾಜ್ಯ ವಿಧಾನಸಭಾ ಚುನಾವಣೆ ಇದೆ. ಎಲ್ಲದರ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಎಲ್ಲದರ ಬಗ್ಗೆಯೂ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೊಳ್ಬೋದು. ಬಿಡದಿ ಹೋರಾಟ ಏನಾಗುತ್ತೆ ಏನು ಎತ್ತ ಅಂತ ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾತನಾಡ್ಬೋದು. ಇದರ ಜೊತೆಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ರಾಜಕೀಯ ಆರೋಪ ಪ್ರತ್ಯಾರೋಪವನ್ನು ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ ನೋಡ್ತಾ ಇದ್ದೀವಿ. ಇದು ನ್ಯಾಯಯುತ ಹೋರಾಟನೋ ಅಥವಾ ಅವರು ಬರೆದುಕೊಂಡ ಹಾಗೆ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಸರ್ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಪ್ರಾಯಶ್ಚಿತ್ತದ ಯಾತ್ರೆ ಅಂತ. ಪ್ರಾಯಶ್ಚಿತ್ತ ಯಾತ್ರೆನ ಅಥವಾ ನ್ಯಾಯಯುತ ಹೋರಾಟನ ಇದು? ನ್ಯಾಯಯುತ ಹೋರಾಟ ಅಂತೂ ಅಲ್ಲ. ಬೇರೆಯವರು ರಾಜಕೀಯ ಬಣ್ಣ ಕೊಡೋಕ್ಕೆ ಇವರೊಂದೇನೋ ಹೇಳ್ತಾರೆ, ಅವರೊಂದೇನೋ ಹೇಳ್ತಾರೆ. ಇದೊಂಥರ ಜನರಿಗೆ ಮನೋರಂಜನೆ. ನಾಟಕ ಇನ್ ಕರ್ನಾಟಕ ಈಸ್ ಕಂಟಿನ್ಯೂಯಿಂಗ್ ಅಂತ ಅರ್ಥ ಆಯ್ತಲ್ವಾ? ಕರ್ನಾಟಕದಲ್ಲಿ ಈ ನಾಟಕ ಕಾಣ್ತಾನೆ ಇರ್ತೀವಿ ಏನೋ ಒಂದು ರೀತಿಯಿಂದ. ನೋಡಿ, ಇವಾಗ ಮೊದಲಿಂದ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಪ್ರೊಜೆಕ್ಟ್ ಮಾಡ್ತೀವಿ ಅಂತೇಳಿ 10 ವರ್ಷ ಮೊದಲಿಂದ ರಿಸರ್ವ್ ಮಾಡಿರೋ ಜಾಗವನ್ನು ಡೆವಲಪ್ಮೆಂಟಿಗೆ ಯೂಸ್ ಮಾಡದೇ ಇದ್ದರೆ ಹೇಗೆ? ಜನರಿಗೆ ನಾವು ಹಾಗೆ ವಾಪಸ್ ಕೊಡೋಕ್ಕಾಗತ್ತಾ? ಅವ್ರದ್ದು ನಾವು ಕೊಟ್ಟಿರ್ತೀವಿ ಅಂದರೆ ಬೇರೆ ಎಷ್ಟೋ ಪ್ರಾಜೆಕ್ಟ್ಗಳಿಗೆ ನಾವು ಯೂಸ್ ಮಾಡಿರ್ತೀವಿ, ಅದಕ್ಕೇನಾಗುತ್ತೆ? ನ್ಯಾಷನಲ್ NHAI ಅವರು ತೊಗೊಳ್ತಾ ಇರ್ತಾರೆ, ರೈಲ್ವೇಸ್ ಅವರು ತೊಗೊಳ್ತಾ ಇರ್ತಾರೆ, ಡಿಫೆನ್ಸಿಗೆ ಹೋಗ್ತಾ ಇರುತ್ತೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್, ಎಷ್ಟೋ ಒಂದು ಪ್ರಾಜೆಕ್ಟ್ಸ್ಗೆ ಹೋಗ್ತಾ ಇದೆ. ಇದೇ ರೀತಿ ಒಂದಿಷ್ಟು ಪ್ರಾಜೆಕ್ಟ್ಸ್ಗಳು ಹಾಗೆ ಸ್ತಬ್ಧವಾಗಿ ನಿಂತು ಹೋಗಿರೋದ್ರಿಂದ ಎಷ್ಟೋ ಬಾರಿ BJPಯವರು ಅದನ್ನು ಅಪೋಸ್ ಮಾಡ್ತಾ ಬಂದಿದ್ದಾರೆ. NDA ಸರ್ಕಾರ ಅದನ್ನು ಬೈತಾ ಬಂದಿದೆ. ಹೇಗೆ ವೆಸ್ಟ್ ಬೆಂಗಾಲ್ನಲ್ಲಿ ಟಾಟಾ ಅವ್ರದ್ದು ಸ್ಮಾಲ್ ಕಾರ್ಗೆ ಆಗಲಿಲ್ವೇ? ಅದನ್ನೇನು ಮಾಡಿದ್ರು? ಆ ಜಾಗ ವಾಪಸ್ ಕೊಡೋಕ್ಕೂ ಆಗಲಿಲ್ಲ, ಇಟ್ಕೊಳ್ಳೋಕ್ಕೂ ಆಗಲಿಲ್ಲ. ಅದೊಂದು ಸ್ತಬ್ಧ ರೀತಿಯಲ್ಲಿ 16 ವರ್ಷಗಳಿತ್ತು. ಅದರಿಂದ ರಾಜಕೀಯ ಒಂದಿಷ್ಟು ಹಣೆ ಬರವೇ ಬದಲಾಯಿತು ವೆಸ್ಟ್ ಬೆಂಗಾಲ್ದು. ಅದೇ ರೀತಿಯಿಂದ ನಾವು ಹಲವಾರು ಕ್ಷೇತ್ರದಲ್ಲಿ ನಮ್ಮದೇ ಸ್ಟೇಟ್ನಲ್ಲೂ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು, ಬೇರೆ ಸ್ಟೇಟ್ನಲ್ಲೂ ನಾವು ಸುಮಾರಷ್ಟು ನೋಡಿದ್ದೀವಿ. ಹಾಗಾಗಿ ಈ ರೀತಿಯ ರಾಜಕೀಯ ಚೆಲ್ಲಾಟ ಮಾಡಬಾರ್ದು. ಈಗ ರಿಸರ್ವ್ಡ್ ಇರೋ ಜಾಗನ ಡೆವಲಪ್ಮೆಂಟಿಗೆ ಯೂಸ್, ಏನಂತ ಡೆವಲಪ್ಮೆಂಟ್ ಮಾಡಬೇಕು, ಏನಂತ ಮಾಡಬಾರ್ದು, ಯಾವ ರೀತಿಯಿಂದ ಟ್ರಾನ್ಸ್ಪರೆನ್ಸಿ ಪಾರದರ್ಶಕವಾಗಿ ನಾವು ಮಾಡಬೇಕು, ಹೊಣೆಗಾರಿಕೆ ಇರಬೇಕು, ಜನರಿಗೆ ಭಾಳಷ್ಟು ಒಳ್ಳೆತನ ಆಗಬೇಕು. ಅದರಲ್ಲಿ ಅದನ್ನು ಅಲ್ಲಿರೋ ರೈತರನ್ನ ಶೇರ್ ಹೋಲ್ಡರ್ಸನ್ನು ಮಾಡಿಬಿಟ್ಟು ನಾಳೆ ಕೋಟಿಗಟ್ಟಲೆ ನಿರಂತರವಾಗಿ ವರ್ಷ ಅವರಿಗೆ ಲಕ್ಷಗಟ್ಟಲೆ ದುಡ್ಡು ಬರೋ ಹಾಗೆ ಮಾಡಬೇಕು. ಇದ್ರ ಬಗ್ಗೆ ಯಾರ್ದೂ ಗಮನ ಇಲ್ಲ. ಅದು ಬೇಕು, ಅದು ಬೇಡ, ಅದು ಬೇಡ, ಇದು ಬೇಕು. ಏನ್ರಿ ಇದು ರಾಜಕೀಯ? ಜನರ ಹಿತಾಸಕ್ತಿ ನೋಡ್ಕೋಬೇಕು. ಈಗ ನೀವು ಅವ್ರನ್ನ ಶೇರ್ ಹೋಲ್ಡರ್ನ ಮಾಡಿಬಿಟ್ಟು ಡೆವಲಪ್ಮೆಂಟ್ ಆದಮೇಲೆ ಒಂದ್ಸತಿ ಡೆವಲಪ್ಡ್ ಲ್ಯಾಂಡಲ್ಲಿ ಇಷ್ಟು ಪೋರ್ಷನ್ ಕೊಡ್ತೀವಿ ಅನ್ನೋದ್ರ ಬದಲಾಗಿ ಅವ್ರಿಗೆ ಇನ್ನೊಂದು ಆಪ್ಷನ್ ಕೊಡ್ಬೋದು. ಮೇಕ್ ದಮ್ ದ ಶೇರ್ ಹೋಲ್ಡರ್ ಆಫ್ ದಟ್ ಪ್ರಾಜೆಕ್ಟ್. 500 acres ಆರ್ 700 acres ಅಲ್ಲಿ ಆಗ್ತಾ ಇರುವಂಥ ದೊಡ್ಡ ಪ್ರಾಜೆಕ್ಟನ್ನು ಲೈಫ್ ಲಾಂಗ್ ಅವ್ರಿಗೆ ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ಕೊಟ್ಬಿಟ್ರೆ ಲೈಫ್ ಲಾಂಗ್ ಅವ್ರಿಗೆ ಬೋನಸ್ ಬರ್ತಾ ಇರುತ್ತೆ. ಈಗ ಅವ್ರಿಗೆ ರಾಜ್ಯ ಸರ್ಕಾರದಿಂದ ಹಣವೂ ಹೋಗಲಿ, ಜಗದ ಏನು ಬೆಲೆ ಇದೆ ಅದನ್ನು ತಲುಪಿಸಿ, ಬಟ್ ಅವ್ರನ್ನ ಶೇರ್ ಹೋಲ್ಡರ್ ಮಾಡಿ. ಶೇರ್ ಹೋಲ್ಡರ್ ಮಾಡಿಬಿಟ್ಟು ನಿರಂತರವಾಗಿ ಲಕ್ಷಗಟ್ಟಲೆ ಯಾಕೆ ಕೋಟಿಗಟ್ಟಲೆ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ಆ ಬಿಡದಿಯ ರೈತರು ಹೇಳ್ತಾ ಇರೋದು, ನಮ್ಮಲ್ಲಿ ಬಂದಿರುವಂಥ ಅನೇಕ ಕಂಪನಿಗಳಿಗೆ ನಮ್ಮೂರಿನ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ, ಶೇರ್ ಹೋಲ್ಡರ್ ಮಾಡೋದು ಎಲ್ಲಿ? ದೂರದ ಮಾತು ಅಂತಾರೆ ಅವರು. ಅಲ್ಲ, ಅವ್ರಿಗೆ ಅದ್ರದ್ದು ಇಮ್ಯಾಜಿನೇಷನ್ ಇಲ್ಲ. ಬಟ್ ನಾನು ಹೇಳ್ತಿರೋದು, ಒಂದು ಚಿಕ್ಕ ಕಂಪನಿಯ ಶೇರ್ ಹೋಲ್ಡರ್ ಆದ್ರೆ ಇವತ್ತಿಗೆ ಕೋಟಿಗಟ್ಟಲೆ. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ನಾವು ಆ ನಂಬಿಕೆ ತರಿಸೋ ಜವಾಬ್ದಾರಿ ಸರ್ಕಾರದಾಗಿರುತ್ತೆ. ಓಕೆ, ಅದನ್ನ ಯಾಕಂದ್ರೆ ಇವತ್ತಿಗೆ ನಾವು ಪ್ರೈವೇಟಿಗೆ ಕೊಟ್ಟಿಲ್ಲ ಅದನ್ನ. ಇದು ಅರ್ಥ ಮಾಡ್ಕೊಳ್ಳಿ, PPP ಪ್ರಾಜೆಕ್ಟ್ ಅಲ್ಲ, ಸರ್ಕಾರದ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಅಲ್ವಾ? ಸೊ ಹಾಗಾಗಿ ಸರ್ಕಾರದ ಮುಂದಿನ ಡೆವಲಪ್ಮೆಂಟ್ ಅಲ್ಲಿ ಇವತ್ತಿಗೆ ಏನು FIR ರೇಟ್ ಜಾಸ್ತಿ ಆಗುತ್ತೋ, ಇಲ್ಲದ್ರೆ ಪರ್ ಸ್ಕ್ವೇರ್ ಫೀಟ್ ಕಾಸ್ಟ್ ಏನು ಜಾಸ್ತಿ ಆಗುತ್ತೋ, ಡೆವಲಪ್ಮೆಂಟಲ್ ಕಾಸ್ಟ್ ಜಾಸ್ತಿ ಆಗುತ್ತೋ, ಅಲ್ಲಿರೋ ವಹಿವಾಟುಗಳಿಂದ ಟ್ಯಾಕ್ಸೇಷನ್ ಏನು ಬರುತ್ತೋ, ಇದನ್ನೆಲ್ಲ ಒಂದು ಏನಂತಾರೆ ಡಿಫ್ರೆಂಟ್ ಪ್ರಾಫಿಟ್ ಸೆಂಟರ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ನಾಳೆ ಅದರಿಂದ ಬರ್ತಾ ಇರುವ ಆದಾಯದಲ್ಲಿ ಇಷ್ಟು ಪರ್ಸೆಂಟೇಜು ನಾವು ಅವ್ರಿಗೆ ಶೇರ್ ಹೋಲ್ಡರ್ಸ್ ಅಂತ ಎಷ್ಟು ರೈತರು ಇರ್ಬೋದು? 1,500 ರೈತರಿದ್ದಾರೆ, 2,000 ರೈತರಿದ್ದಾರೆ ಅಲ್ಲಿ. ಈಗ 2,000 ಜನರಿಗೆ 2,000 ಒಂದು ಪ್ರತಿಯೊಬ್ಬರಿಗೂ ಅವರ ಎಷ್ಟು ಭೂಮಿ ಹೋಗಿದೆಯೋ, ಇಲ್ಲದ್ರೆ ಅದರದ್ದು ಕಾಸ್ಟ್ ಏನಿತ್ತು, ಅದರಲ್ಲಿ ಬೆಲೆ ಏನಿತ್ತು, ಅದರಲ್ಲಿ ಕಟ್ಟಡ ಇತ್ತೋ ಇಲ್ಲೋ ಅದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಒಂದು ಪೋರ್ಷನನ್ನು ನಿಗದಿ ಮಾಡಿಟ್ರೆ ನಾಳೆಗೆ ಅವ್ರಿಗೊಂದು ಶೇರ್ ಹೋಲ್ಡರ್ ಅಂದರೆ ಅದು ಒಂದು ಭಾಗ. ಚರ್ಚೆ ಯಾವ್ದ್ರ ಮೇಲೆ ಆಗಬೇಕು, ಯಾವ್ದ್ರ ಮೇಲೆ ಆಗಬಾರ್ದು ಅಂತ ನಾನು ಹೇಳ್ತಾ ಇರೋದು. ಈ ಪ್ರತಿಭಟನೆಯಿಂದ ಏನಾದರೂ ಫಲಕಾರಿ ಆಗೋದಿದೆಯಾ? ಈ ರೀತಿ ಪ್ರತಿಭಟನೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ನಾಳೆ ಹೈವೇ ಮಾಡೋಕ್ಕಾಗತ್ತಾ? ಓಕೆ, ರೈಲ್ವೇಸ್ ಮಾಡೋಕ್ಕಾಗತ್ತಾ? ಡಿಫೆನ್ಸಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಾಗತ್ತಾ? ಇಸ್ರೋ ಸ್ಯಾಟಲೈಟ್ಗೆ ಅಲ್ಲಿ ಜಾಗ ಬೇಕು ಅಂತ ಹೇಳ್ತಾರೆ, ಇಲ್ಲದ್ರೆ ಇನ್ನೊಂದು ಯಾವುದೋ ಒಂದು ದೇಶಕ್ಕೆ ಬೇಕಾಗಿರುವಂಥ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಇರುತ್ತೆ, ಅಂಥದ್ದು ಯಾವುದೋ ಬಂದಾಗ ಮಾಡೋಕ್ಕಾಗತ್ತಾ? ಅದೇ BJP ಅವರು ಹೆಮ್ಮೆ ತಗೊಳ್ತಾರೆ. ಅದಕ್ಕೆ ನಾನು ಬರ್ತೀನಿ ಸರ್. ಈಗ ಅಲ್ಲಿ ರೈತರು ಹೇಳ್ತಾ ಇರುವಂಥದ್ದು, ನೀವು ಶೇರ್ ಕೊಡಬೇಕು, ಅವರಿಗೆ ಪ್ರಾಫಿಟ್ ಬರುತ್ತೆ, ಅದರಿಂದ ಬದುಕಬಹುದು ಇತ್ಯಾದಿ ಇತ್ಯಾದಿ ಅಂತ ರೈತರು ಹೇಳ್ತಾ ಇದ್ದಾರೆ. ನಾನು ನನ್ನ ಜಮೀನಿನಲ್ಲಿ ರೇಷ್ಮೆ ಗೂಡನ್ನು ಬೆಳೀತಾ ಇದ್ದೀನಿ, ರೇಷ್ಮೆಯಿಂದ ಲಕ್ಷಾಂತರ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದೀನಿ. ಇವತ್ತು ನನ್ನ ಪೂರ್ವಜರಿಂದ ಬಳುವಳಿಯಾಗಿ ಬಂದಿರುವಂಥ
ಇರುವಂತಹ ಭೂಮಿಯನ್ನು ನಾನು ಯಾಕೆ ಬಿಟ್ಕೊಡ್ಬೇಕು ಅನ್ನೋಂಥದ್ದು ಒಂದು ಪ್ರಶ್ನೆ. ಸರಿ, ಪ್ರಶ್ನೆ. ಎರಡನೇ ಪ್ರಶ್ನೆ ಏನಿದೆ ಅವರದ್ದು ಅಂತ ಹೇಳಿದರೆ, ನಾವು ಹೈನುಗಾರಿಕೆ ಮಾಡ್ತಾ ಇದ್ದೀವಿ, ಮಗದೊಂದು ಕೃಷಿ ಬಿತ್ತನೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾಳೆ ಕಂಪನಿಗಳು ಬಂದು ಇಲ್ಲಿ ಎಸ್ಟಾಬ್ಲಿಷ್ ಆದ ನಂತರ ನಮ್ಮ ಕುಟುಂಬದವರಿಗೆ ಕೆಲಸ ಕೊಡ್ತಾರೆ ಅನ್ನುವಂಥ ಯಾವುದೇ ಗ್ಯಾರಂಟಿ ನಮ್ಮ ಬಳಿ ಇಲ್ಲ. ಯಾರನ್ನ ನಂಬಿ ನಾವು ಭೂಮಿಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು. ಮೂರನೇದು, ನೀವು ಅವಾಗಲೇ ಹೇಳಿದ್ರಿ ರಿಯಲ್ ಎಸ್ಟೇಟು, ಬೆಳವಣಿಗೆ ಇತ್ಯಾದಿ ಇತ್ಯಾದಿ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎಲ್ಲವೂ ಕೂಡ ಲೆಕ್ಕಾಚಾರ ಅಂತ. ಲೈಫ್ ಲಾಂಗ್ ಶೇರ್ ಹೋಲ್ಡರ್ ಅವ್ರು ಹೇಳ್ತಾ ಇರುವಂತಹ ಮಾತು ಏನು ಅಂತ ಹೇಳಿದ್ರೆ, ನಮ್ಮ ಬಳಿ ಇರುವಂತಹ ಗೇಣು ಜಮೀನನ್ನ, ಅಂದ್ರೆ ನಾವು ಯಾವುದನ್ನ ಬದುಕು ಮತ್ತು ನಮ್ಮ ರಟ್ಟೆಯ ದುಡಿಮೆ ಅಂತ ನಾವು ಏನ್ ಅನ್ಕೊಂಡಿದೀವಿ, ಅದನ್ನೇನಾದ್ರೂ ವಾಪಸ್ ಕೊಟ್ಟು ಬಿಟ್ರೆ ನಮ್ಮ ಇನ್ಕಮ್ ಸೋರ್ಸು ಕೂಡ ಹಾಳಾಗಿ ಹೋಗ್ಬಿಡುತ್ತೆ ಅನ್ನುವಂಥ ಯಕ್ಷ ಪ್ರಶ್ನೆ ಸಹಜವಾಗಿದೆ. ಸರ್, ಇದಕ್ಕೆ ನಾನು ಸಂಪೂರ್ಣವಾಗಿ ಮಾನ್ಯತೆ ಕೊಡ್ತೀನಿ. ಯಾಕಂದ್ರೆ ರೈತರದು ಆಗಲಿ ಯಾವುದೇ ಒಂದಾಗಲಿ, ಈಗ ನಾನು ಒಬ್ಬ ಲೇಬರು ಮಷಿನ್ ಮೇಲೆ ಕೆಲಸ ಮಾಡ್ತಿರ್ತಾನೆ, ಅವ್ನು ಮಷಿನ್ ಕಿತ್ಕೊಂಡ್ಬಿಟ್ರೆ, ಇಲ್ಲ ಅವ್ನಿಗೆ ಅದಕ್ಕೆ ಎಲೆಕ್ಟ್ರಿಸಿಟಿ ಕೊಡದೆ ಹೋದರೆ, ಅಂದರೆ ಪ್ರೊಡಕ್ಟಿವ್ ಲ್ಯಾಂಡ್ ಆಗ್ಬೋದು, ಪ್ರೊಡಕ್ಟಿವ್ ಮಷಿನ್ ಆಗ್ಬೋದು, ಅವ್ನು ಏನೇ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥವ್ರನ್ನ ಕಿತ್ಕೊಳ್ಳೋದಿದೆಯಲ್ಲ, ಅದೊಂದು ಲೈವ್ಲಿಹುಡ್ ಇದಿರುತ್ತೆ. ಇಟ್ ಇಸ್ ಅ ರೈಟ್ ಫಾರ್ ಲೈವ್ಲಿಹುಡ್ ಅಂತ. ಅದ್ರ ಬಗ್ಗೆ ನಮ್ಮ ಎರಡನೇ ಮಾತಿಲ್ಲ. ಅಷ್ಟು ಜನರಿಗೆ ಜಾಗವೇ ಬೇಕು ಅಂತ ಹೇಳಿದಾಗ ಬೇರೆ ಜಾಗ ತಗೊಳ್ಳಿ, ಎಲ್ಲೋ ಒಂದು ಕಡೆ ಜಾಗ ಅವ್ರಿಗೆ ಜಾಗ ಕೊಡಬೇಕು. ಬಟ್ ಲೈಫ್ ಲಾಂಗ್ ಅದನ್ನು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಆ ರೀತಿ ಕಡ್ಡಾಯವಾಗಿ ಹಾಕಿ ಕೊಟ್ಟು ಇಲ್ಲಿ ₹1 ರೆಡ್ ಝೋನ್ ಬಗ್ಗೆ ಮಾತನಾಡಿದರೆ, ರೆಡ್ ಝೋನ್ ಅನ್ನ ವಾಪಸ್ ತೆಗೆಯುವಂತ ಅಧಿಕಾರವೂ ಕೂಡ ಸರ್ಕಾರದ ಬಳಿ ಇದೆ. ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಸರ್? ಈಗ ಮಾಡಬಹುದು, ಮಾಡೋದು ಬಿಡಬಹುದು. ಈಗ ಐದು ಟೌನ್ಶಿಪ್ ಪ್ಲಾನ್ ಮಾಡಿದ್ರು ಸ್ವಾಮಿ. 5 ಟೌನ್ಶಿಪ್ ಅಲ್ಲಿ 4 ಟೌನ್ಶಿಪ್ ಕೈ ಬಿಟ್ರು, ಅದು ವಯಬಲ್ ಇಲ್ಲ ಅಂತ. ಇದೇ DLF ಅವರು ಅದನ್ನ ತಗೊಂಡಿದ್ರು, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಎಲ್ಲ ನಾಟಕ ಇನ್ ಕರ್ನಾಟಕ ನೋಡ್ಬಿಟ್ಟು ಅವ್ರಿಗೆ ಸುಸ್ತಾಗ್ಬಿಟ್ಟು ಮೋಸ್ಟ್ಲಿ ಅವರು ಬಿಟ್ಬಿಟ್ರೇನೋ, ಅರ್ಥ ಆಯ್ತಲ್ವಾ? ಸೊ ಹಾಗಂತ ಹೇಳ್ಬಿಟ್ಟು ಈಗ ನಾವು ಏರೋಡ್ರಮ್ಗೆ ಜಾಗನೇ ಕೊಟ್ಟಿರೋದಿದ್ರೆ ಇವತ್ತಿಗೆ ಏರೋಪ್ಲೇನ್ ಎಲ್ಲಿ ಇಳಿತಾ ಇದ್ವು? ಡೆವಲಪ್ಮೆಂಟೇ ಆಗಬಾರ್ದು ಅಂತಂದ್ರೆ ಅದನ್ನು ಮಾಡಿದ್ದಕ್ಕೆ ಮಾತ್ರ ನಾವು ಹೆಮ್ಮೆ ತಗೊಳ್ತೀವಿ. ನಾವು ಅದಕ್ಕೆ ನಮ್ಮ ಕಾಲಮಾನದಲ್ಲಿ ಏರೋಪ್ಲೇನ್ ಏರೋಡ್ರಮ್ ಆಯಿತು, ಅಂತಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯಿತು, ದೇವನಹಳ್ಳಿಯಲ್ಲಿ ಆಯಿತು, ಅತ್ಲ ಕಡೆ ಪಿಣ್ಯ ಆಯಿತು, ಇದಾಯಿತು. ಪಿಣ್ಯ ಅಂತಲ್ಲಿ ರೈತರ ಕಡೆಯಿಂದ ಜಮೀನು ತೊಗೊಂಡು ಕೊಡ್ಲಿಲ್ವೇ ನೀವು? ನಾನು ಹೇಳ್ತೇನೆ, ನೀವು ಯಾವ್ದ್ರ ಮೇಲೆ ಹೆಮ್ಮೆ ತಗೊಳ್ತೀರೋ ಅದರಲ್ಲಿ ಕೂಡ ಈ ಅಕ್ಷಮ್ಯ ಇತ್ತು ಅಲ್ವಾ? ಹಾಗಾಗಿ ಇವ್ರಿಗೆ, ಈ ರೈತರಿಗೆ ಏನು ವಿಶೇಷ? ಹೌದು, ಈ ರೈತರಿಗೆ ಇವತ್ತು ವಿಶೇಷವಾಗಿ ಕೊಡೋಣ. ಹೇಗೆ ಕೊಡೋದು? ನಿಮಗೆ ರೈತಾಪಿ ಜೀವನ ಮಾಡಬೇಕಾ? ಆಯ್ತು, ರೈತಾಪಿ ಜಮೀನನ್ನ ಬೇರೆ ಕಡೆ ಸರ್ಕಾರ ಪರ್ಚೇಸ್ ಮಾಡ್ಬಿಟ್ಟು ಹತ್ರದಲ್ಲಿ ಕೊಡ್ತಾರೆ. ಲೈಫ್ ಲಾಂಗ್ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು, 300 ವರ್ಷಕ್ಕೆ. ಒಪ್ಕೊಳ್ಳಿ. ನಾನು ಹೇಳೋದು ಅಂದ್ರೆ, ನೀವು ನಿಮ್ಮ ಫಾಯ್ದೆಯನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋರಾಟ ಮಾಡ್ತಿದ್ದೀರೋ, ನಿಜವಾಗ್ಲೂ ನಿಮ್ಗೆ ರೈತಾಪಿಯಾಗಿ ಜೀವನ ಮಾಡ್ಬೇಕಂತ, ರೈತಾಪಿ ಜೀವನ ಮಾಡ್ಬೇಕಾಗಿದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಇಲ್ಲಿ ರೈತಾಪಿ ಜಮೀನು ಕೊಟ್ಟುಬಿಡಿ. ಮೇಲ್ನೋಟಕ್ಕೆ ಪೊಲಿಟಿಕಲ್ ಪಾರ್ಟಿಗಳು ಮಾತ್ರ ಹೋರಾಟ ಮಾಡ್ತಾ ಇಲ್ಲ, ಅಂದ್ರೆ 500-600 ದಿನಗಳಿಂದ ಅನೇಕ ರೈತರು ಹೋರಾಟ ಮಾಡ್ತಾ ಇದೆ. ಇದರ ಬಗ್ಗೆ ಕೇಸ್ ಕೂಡ ಫೈಲ್ ಆಗಿದೆ. ಒಂದೇ ಒಂದು ಸೆಂಟೆನ್ಸ್ ತಗೊಳ್ತೀನಿ. ನಾನು ಹೇಳ್ತಾ ಇರೋದೇನಂತಂದ್ರೆ, ಇದನ್ನ ಯಾವ ರೀತಿಯಿಂದ ನಾನು ಕೊಡೋನು ಅಲ್ಲ, ತೊಗೊಳೋನು ಅಲ್ಲ ಸ್ವಾಮಿ. ನಾನು ಬರೀ ಚಿಂತಕ. ಸರ್ಕಾರ ಯಾಕೆ ಈ ರೀತಿ ಯೋಚನೆ ಮಾಡಬಾರ್ದು ಅನ್ನೋ ನನ್ನ ವಿಚಾರ ಇಡ್ತಾ ಇರೋದು. ನಾನು ರೈತರ ಪರವಾಗೂ ಇದ್ದೀನಿ. ರೈತರಿಗೆ ರೈತಾಪಿ ಕೆಲಸನೇ ಮಾಡ್ಕೊಂಡಿರ್ಬೇಕು ಅಂತಂದ್ರೆ ಅಲ್ಲೇ ಹತ್ತಿರದಲ್ಲಿ ರೈತರು ಬೇರೆ ಜಮೀನು ಇರುತ್ತೆ, ಅದನ್ನ ಕೊಂಡ್ಕೊಳ್ಳಿ ಸರ್ಕಾರ. ಸೊ ಕೊಂಡ್ಕೊಂಡ್ಬಿಟ್ಟು ಇವ್ರು ಕೊಡ್ಲಿ. ಆ ವಿಚಾರಕ್ಕೆ ಬರ್ತೀನಿ ಸರ್. ನಾನು ಮಾತಾಡ ಸರ್ಕಾರ ಹಿಂಗೆ ಯೋಚನೆ ಮಾಡೋ. ತಾಹಿರ್ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತುಮಕೂರಿಂದ ಸರ್. ತುಮಕೂರಿಂದ ತಾಹಿರ ಕುಲ್ಸಮ್ ಅಂತ ಸರ್. ಈಗ ಇಲ್ಲೇನು ಬಿಡದಿ ಟೌನ್ಶಿಪ್ ನಮ್ಮ ಇವ್ರು ಮಾಡ್ತಿದ್ದಾರೆ ಎಲ್ಲಾರು. ಅಲ್ಲ ಸರ್, ಇವಾಗ ರೈತರಿಗೆ ಇವಾಗ ಅವ್ರದೇ ತಾನೇ ಜಾಗ ಅದು. ಹೌದು. ಇವ್ರೇನು ಸರ್ ಅದನ್ನ ಇದ್ ಮಾಡಂದ್ರೆ, ಇವಾಗ ಅವ್ರು ತಪ್ಪು ಮಾಡ್ತಾರೆ ಅಂತ ಇವ್ರು ತಪ್ಪು ಮಾಡ್ಬೇಕಾ? ಹಂಗಾದ್ರೆ ದುಡ್ಡು ಕೊಡ್ತಾರಲ್ಲ ನಿಮಗೆ, ರೈತರಿಗೆ ದುಡ್ಡು ಕೊಡ್ತಾರೆ. ₹1 ಎಕರೆಗೆ ₹1 ಹಣ ಸಿಗುತ್ತೆ. ಅದೆಲ್ಲ ಸರ್, ಅದು ಎರಡನೇ ಪ್ರಶ್ನೆ. ಅದು ಇವಾಗ ಇವ್ರು ಬರೀ ಟೌನ್ಶಿಪ್ ಅಂತ ಇಡೀ ರಾಜ್ಯ, ಇಡೀ ದೇಶನ ಟೌನ್ಶಿಪ್ ಮಾಡ್ಕೊಂಡು ಹೋದ್ರೆ ಸರ್, ಬೆಳೆ ಬೆಳೆಯೋದು ಎಲ್ಲಿಂದ ಬೆಳೆ ಬೆಳಿಬೇಕು ಸರ್? ಎಲ್ಲ ಕಾಂಕ್ರೀಟ್ ನೋಡ್ಕೊಂಡಿರ್ಬೇಕಾ ಜೀವನ? ಅಂದ್ರೆ ಕೃಷಿ ಭೂಮಿ ಕಡಿಮೆ ಆಗುತ್ತೆ ಅಂತ ನಿಮ್ಮ ವಾದ? ಖಂಡಿತ ಸರ್, ಕೃಷಿ ಭೂಮಿ ಕಡಿಮೆ ಆಗುತ್ತೆ. ರೈತರಿಗೂ ಅವರೇ ಬೇಡ ಅಂತಿದ್ಮೇಲೆ ಇವ್ರು ಯಾಕೆ ಸರ್ ಫೋರ್ಸ್ ಮಾಡ್ಬೇಕು? ನೋಡಿ ಎಷ್ಟು ಎಂತೆಂತ ಬೆಳೆ ಬೆಳೆದಿದ್ದಾರೆ ಅಲ್ಲಿ, ನೀವೇ ಹೇಳ್ತಾ ಇದ್ದೀರಾ ಅವಾಗ್ಲಿಂದ ಅಲ್ವಾ ಸರ್? ಈಗ ಈ ಬೆಂಗಳೂರಿನ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಸುತ್ತಮುತ್ತಲಿನ ನಗರಗಳನ್ನು ಬೆಳೆಸಬೇಕು ಅಂತ ಸರ್ಕಾರದ ಆಲೋಚನೆ. ನಾಳೆ ನಿಮ್ ತುಮಕೂರಿಗೂ ಬರುತ್ತೆ. ತುಮಕೂರಿನಲ್ಲಿ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ತುಮಕೂರಿನಲ್ಲಿ ಬೆಂಗಳೂರಿಗೆ ಪರ್ಯಾಯವಾದಂತ ಒಂದು ಸಿಟಿ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ನಾಳೆ ನಿಮ್ ತುಮಕೂರಿಗೆ ಬಂದ್ರೆ ಹೆಂಗೆ?
ಖಂಡಿತ ಸರ್, ತುಮಕೂರ್ಗ್ ಬಂದ್ರು ನಾವು ಬಿಡಲ್ಲ ಸರ್. ಸಾಕು, ಇವಾಗ ಏನು ಟೌನ್ಶಿಪ್ ಅಂತ ಮಾಡ್ತಿದ್ದಾರೆ, ಸಾಕಾಗ್ಬಿಟ್ಟಿದೆ ಸರ್. ಸಾಕು ಸರ್, ಬೆಳೆ ಬೆಳಿಬೇಕು ಸರ್. ಓಕೆ ನಂತರ ಅವರು ಏನ್ ಸರ್ ತಿನ್ಬೇಕು? ಅವ್ರೇನ್ ತಿಂತಾರೆ? ಬೆಳೆನೆ ತಾನೇ ಎಲ್ಲರೂ ತಿನ್ನೋದು, ಅನ್ನ ತಾನೇ ತಿನ್ನೋದು ಎಲ್ಲರೂ. ನೀವೇನ್ ಮಾಡ್ತಿದ್ದೀರಮ್ಮ? ಕಟ್ ಮಾಡ್ತಾ ಹೋಗ್ಬಿಟ್ರೆ Okay. ಬರೀ ಸಿಮೆಂಟ್ ಹಾಕೊಂಡು ಕಲ್ಲುಗಳು ಹಾಕೊಂಡು ಅದನ್ನ ಹಾಕೊಂಡು ಮತ್ತೆ ನೋಡೋದೇನ್ ಸರ್? Yes, ಬೆಳೆಯೋದೇನು? ರೈತರಲ್ಲಿ ಹೋಗ್ಬೇಕು ನೀವೇನ್ ಮಾಡ್ತಿದ್ದೀರಮ್ಮ? ಸರ್, ನಾನು ಒಬ್ಳು ಸೋಷಿಯಲ್ ವರ್ಕರ್ ಸರ್. ನಾನು ನೀವು ರೈತಾಪಿ ಕೆಲಸ ಮಾಡ್ಬೇಕು ಅಂತ ಶುರು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಖಂಡಿತ ಸರ್, ಆಸೆ ಸರ್. ಏನ್ ಮಾಡ್ತೀರಾ? ಜಾಗ ಇಲ್ಲ, ರೈತರ ಯಾವ ಪಕ್ಷದಿಂದ ಸೋಷಿಯಲ್ ವರ್ಕರ್ ಅಂದ್ರೆ ಯಾವ ಪಕ್ಷದಿಂದ ಸೋಷಿಯಲ್ ವರ್ಕರ್? ಇನ್ನೊಬ್ಬ ಕಾಲರ್ ಇದ್ದಾರೆ, ತಗೊಳ್ಳೋಣ. ಓಕೆ ತಾಹಿರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಕುಮಾರ್ ಅಂತ. ನಮಸ್ಕಾರ. ಹಲೋ, ನಮಸ್ತೆ ಕುಮಾರ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ಭದ್ರಾವತಿಯಿಂದ ಸರ್. ಭದ್ರಾವತಿಯಿಂದ. ಹಾ ಸರ್. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾ ಸರ್, ರೈತರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಈ ಸರ್ಕಾರ ರೈತರ ಬಗ್ಗೆ ವಿಚಾರಣೆ ಮಾಡಿ ರೈತರಿಗೆ ಎಲ್ಲಾದ್ರೂ ಕಡೆ ಕಾಣಿಸ್ತಾರಲ್ಲ ಸರ್. ಈ ಸರ್ಕಾರ ನಮಗೆ ಫಸ್ಟ್ ರೈತರಿಗೆ ಪ್ರಿಫರೆನ್ಸ್ ಕೊಡ್ಬೇಕಲ್ವಾ ಸರ್? ಈ ರೈತರಿಗೆ ಬೇಕಾದಂತ ಮೆಟೀರಿಯಲ್ಸ್, ಗೊಬ್ಬರ, ಇದು ಬೆಳೆ ಬೆಳಿಲಿಕ್ಕೆ ಅದನ್ನೆಲ್ಲದೂ ಜಾಸ್ತಿ ಮಾಡಿದಾರಲ್ವಾ ಸರ್? ಅಂದ್ರೆ ಈ ಭೂಮಿ ತೆಗೆದುಕೊಳ್ತಾ ಇದ್ದು ಸರಿ ಅಂತೀರೋ ತಪ್ಪಂತೀರೋ? ಏನ್ ಮಾಡ್ತಿದೆ ಸರ್ ಇವ್ರ ಸರ್ಕಾರ? ಓಕೆ, ಅಲ್ಲ, ಈ ಬಡದಿ ಟೌನ್ಶಿಪ್ ಮಾಡೋದಕ್ಕೆ ರೈತರು ಭೂಮಿ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ, ಸರಿನೋ ತಪ್ಪೋ ಇದು ನಿಮ್ ಪ್ರಕಾರ? ತಪ್ಪು ಸರ್ ಇದು. ಓಕೆ, ಹಾಗೆ ತಪ್ಪು ಆಗಿದ್ದರೆ ಪ್ಲೀಸ್ ಕೇಳಿಸ್ಕೊಳ್ಳಿ ಕುಮಾರ್ ಅವರೇ. ಕಿತ್ಕೊಂಡು ಅಲ್ಲ, ಗೊತ್ತಾಯ್ತು ಕುಮಾರ್ ಅವರಿಗೆ, ಹಾಗೆ ಕೇಳಿಸ್ಕೊಳ್ಳಿ. ಹಾಗೆ ತಪ್ಪು ಆಗಿದ್ದರೆ ಈ ಹಿಂದೆ ಭೂಮಿಯನ್ನ ಕೊಡದೆ ಹೋಗಿದ್ರೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಹೆಂಗಾಗ್ತಿತ್ತು? ಸರ್, ಉಕ್ಕಿನ ಕಾರ್ಖಾನೆ ಅದು ರೈತರಿಗೋಸ್ಕರ, ಈಗ ಸರ್ಕಾರದ ಜಮೀನಿಗೋಸ್ಕರ ಮಾಡಿದ್ದಾರೆ ಸರ್. ಓಕೆ, ಬೆಳೆ ಬೆಳೆಯಂತ ಜಮೀನೇ ಬೇಕು ಅನ್ನೋದಕ್ಕೆ ಏನ್ ಕಾರಣ ಸರ್? ಓಕೆ, ಪಾಯಿಂಟ್ ಟು ಬಿ ನೋಟೆಡ್ ಅಲ್ವಾ? ಬೆಳೆ ಬೆಳಿಲಿಕ್ಕೆ ಇರೋಂತ ಜಮೀನ ನಾವು ಕಿತ್ಕೊಂಡು ನಾವು ಇದನ್ನ ಮಾಡ್ಬೇಕು ಅಂದ್ರೆ ಅದು ತಪ್ಪಲ್ವಾ ಸರ್? ಅದನ್ನ ಓಕೆ, ಬರಡು ಭೂಮಿ ಅಲ್ಲಿದೆ, ಅಲ್ಲಿ ತೆಗೆದುಕೊಳ್ಳಿ ಅಂತ ನಿಮ್ಮ ವಾದ? ಹಾ ಸರ್, ನಮ್ಮ ವಾದ ಬರಡು ಭೂಮಿ ಇದೆ, ಗೌರ್ಮೆಂಟ್ ಜಾಗ ಬೇಕಾದಷ್ಟಿದೆ, ಅಂತ ಜಾಗದಲ್ಲಿ ಉಪಯೋಗಿಸ್ಬೇಕಲ್ಲ ಸರ್? ಎಸ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಕುಮಾರ್ ಅವರು, ಥ್ಯಾಂಕ್ ಯು. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು? ತಾಲೂಕು. ಸ್ವಲ್ಪ ಜೋರಾಗಿ ಮಾತನಾಡಿ. ಶಿಡ್ಲಘಟ್ಟ ತಾಲೂಕು, ನಲ್ಲಹಳ್ಳಿ. ಶಿಡ್ಲಘಟ್ಟ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿ. ಏನ್ ಕೃಷಿ ಮಾಡ್ತೀರಾ? ಏನಾದ್ರೂ ಕೆಲಸ ಮಾಡ್ತೀರಾ? ಕೃಷಿ ಸರ್. ಕೃಷಿ. ಹೆಂಗೆ? ಏನ್ ಸರ್ ಇದು ಬಿಡ್ದಿದು ದೊಡ್ಡ ಇದು ರೈತರ ಅಲ್ಲ, ನೀವು ಮಾತನಾಡೋದು ನಂಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅದೇ ಸರ್, ನೆಟ್ವರ್ಕ್ ಕಡಿಮೆ ಇದೆ ಸರ್. ಹಂಗಾದ್ರೆ ನಿಮ್ಮ ತಾನೇ ಮಾಡ್ತೀನಿ ಬಿಡಿ. ಓಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ವಿಶ್ವೇಶ್ವರಯ್ಯ ರೆಡ್ಡಿ ಅಂತ. ನಮಸ್ಕಾರ ವಿಶ್ವೇಶ್ವರಯ್ಯನವರೇ. ನಮಸ್ಕಾರ ಸರ್. ನಾವು ಬಳ್ಳಾರಿ ಹತ್ರ ಕುಡಿಸ್ತೀನಿ. ಹೇಳಿ. ಇಲ್ಲಿ ಮಿತ್ತಲು 5,000 ಎಕರೆ, ಬ್ರಾಹ್ಮಣಿ 5,000 ಎಕರೆ, 5 ಲಕ್ಷ ಕೊಟ್ಟಿದ್ದು ಮಾಡಿಬಿಟ್ಟಾರೆ ಸರ್. ಒಂದು ಫ್ಯಾಕ್ಟ್ರಿ ಹಾಕಿಲ್ಲ ಲ್ಯಾಂಡ್ ಹೋಲ್ಡರ್ಗೆ. ಎಲ್ಲಿ? ನಿಮ್ ಕಡೆ ಬಳ್ಳಾರಿ ಹತ್ರ? ಬಳ್ಳಾರಿ ಹತ್ರ ಕುಡ್ತೀನಿ. ಹೌದು. ಓಕೆ, ಅಂದ್ರೆ 5 ಊರು ಭೂಮಿ ಸರ್. ಕುಡ್ತೀನಿ, ಸಿದ್ದಮ್ಮನಹಳ್ಳಿ, ವೀರಾಪುರ, ಕೊಳಗಲ್ಲು, ಬೆರಿಂಗಳಿ. ಫ್ಯಾಕ್ಟ್ರಿ ಹಾಕಿಲ್ರಿ. ಅಂದ್ರೆ ಭೂಮಿ ತೆಗೆದುಕೊಂಡ್ರು ಫ್ಯಾಕ್ಟ್ರಿ ಹಾಕಿಲ್ಲ ಅಂತ? 4 ವರ್ಷ ಆಗೈತ್ರಿ. ರೈತರು ಸತ್ಯಾಗ್ರಹ ಕೂತ್ಕೊಂಡು ಕುಮಾರಸ್ವಾಮಿ ಅವ್ರು ಕೂಡ ಬಂದಾರ್ರಿ. ಸಂಡೂರು ಬೈ ಎಲೆಕ್ಷನ್ ಯಾರು ಇದು ಮಾಡುವಲ್ಲ ಸರ್. ಯಾವ ಫ್ಯಾಕ್ಟ್ರಿ ಹಾಕಿಲ್ಲ ಸರ್. ಇನ್ನೊಬ್ಬರಿಗೆ ಮಾರಕ್ಕೆ ಹಚ್ಚಿಬಿಟ್ಟಾರ ಭೂಮಿ. ಅಲ್ಲ, ಈಗ ಫ್ಯಾಕ್ಟ್ರಿಗಳು ಶುರುವಾಗಿದೆ, ಶುರುವಾಗಿಲ್ಲ ಇನ್ನು? ಇಲ್ಲ ಸರ್, ಯಾವ ಫ್ಯಾಕ್ಟ್ರಿ ಇಲ್ಲ ಸರ್. 300 ಎಕರೆ ಆಗ್ತಾನ ಮಿತ್ತಲ್ಲ. ಯಾರಿಗೆ ಕೊಡ್ತಾನೆ ಸರ್ ಲ್ಯಾಂಡ್ ಹೋಲ್ಡರ್ ಈ ಕೆಲಸ? ಓಕೆ, ಆ ಲ್ಯಾಂಡ್ ಕೊಟ್ಟಿದ್ದಕ್ಕಾದ್ರೂ ಅದು ಬಂತ ಹಣ ವಾಪಸ್ಸು? ಇಲ್ಲ ಸರ್, ಯಾರಿಗಿಲ್ಲ ಸರ್. ಅವ್ರು ಕೋರ್ಟಿಗೆ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾರೋ ಗೋಪಾಲ್ ಗೌಡ್ರು ಅಂತಂದು ಜಡ್ಜ್ ಸ್ವಲ್ಪ ಒಂದು 30 ಜನ ತಗೊಂಡಾರ ನೋಡಿ ಸರ್ ಹೆಚ್ಚಿನ ಪರಿಹಾರ. ಅಂದ್ರೆ ನೀವ್ ಹೇಳ್ತಾ ಇರೋದು ಭೂಮಿ ಕೊಟ್ಟರು ಕೆಲಸ ಸಿಗುತ್ತೆ, ನಾಳೆ ಏನೋ ಆಗ್ಬಿಡುತ್ತೆ ಅನ್ನೋ ಭರವಸೆ ನಮಗಿಲ್ಲ ಅಂತ? ಯಾರು ಏನು ಮಾಡಿಲ್ಲ ಸರ್. ಇನ್ನೊಬ್ಬರಿಗೆ ರಿಯಲ್ ಎಸ್ಟೇಟ್ ಯಾರು ಉತ್ತಮ ಗಾಲ್ವದವ್ರಿಗೆ ಮಾರ್ಕೊಂಡಾರ. ನೋಡ್ರಿ.
ಓಕೆ ಓಕೆ ನೋಡೋಣ. ಥ್ಯಾಂಕ್ ಯು ಯಾಕಂದ್ರೆ ಬಳ್ಳಾರಿ ಥ್ಯಾಂಕ್ ಯು ಸೊ ಮಚ್. ಪಾದಯಾತ್ರೆ ಮಾಡಿದಾಗ ನಿಮ್ಮ ಚಾನಲ್ ರೈತರು ತೋರಿಸಿರೋದು, ಇನ್ಯಾವ ಚಾನಲ್ ಕೂಡ ತೋರಿಸಲಿಲ್ಲ. ಎಸ್ ಸರ್ ಎಸ್ ಸರ್ Thank you, thank you. ಥ್ಯಾಂಕ್ ಯು ಥ್ಯಾಂಕ್ ಯು. ರೈತರ ಪರವಾಗಿ ನಾವು ಮಾತನಾಡ್ತೀವಿ ಸರ್. ಅವರ ಒಂದು ಆತಂಕ ಸಹಜವಾಗಿದೆ. ಈಗ ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂಮಿಯನ್ನು ಕೊಟ್ಟರು, ಭೂ ಸ್ವಾಧೀನ ಆಯಿತು, ಅಲ್ಲಿ ಯಾರೋ ಇನ್ನೊಬ್ಬ ಕೇಸ್ ಆಗ್ತಾನೆ, ಕೋರ್ಟಿಗೆ ಹೋಗ್ತಾರೆ, ಅನೇಕ ವರ್ಷಗಳ ಕಾಲ ಇದು ಹಗ್ಗ ಜಗ್ಗಾಟ. 3 ಕಾಲರ್ಸು ಭಾರಿ ಜೆನ್ವಿನ್ ಪಾಯಿಂಟ್ಸ್ ಅನ್ನು ಹೇಳ್ಕೊಟ್ಟಿದ್ದಾರೆ. ಅವರಿಂದ ಕಲಿಯುವಂಥದ್ದಿದೆ, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇಷ್ಟು ಪ್ರಜ್ಞಾವಂತ ಜನ ಇದ್ದಾರೆ ನಮ್ಮ ಕರ್ನಾಟಕದವರು ಅನ್ನೋದು ಒಂಥರ ಹೆಮ್ಮೆ ನನಗೆ. ಈಗ ಒಂದು ಅಲ್ಲಿ ನಾವು ತುಂಬ ಫಲವತ್ತವಾದ ಭೂಮಿನ ಫಸ್ಟ್ ಪಾಯಿಂಟಲ್ಲಿ ಅದನ್ನು ಅಕ್ವಿಸಿಷನ್ಗೆ ಹೋಗಬಾರ್ದು. ಹೌದು, ಹೋಗೋದಿದ್ರು ಕೂಡ ಅಲ್ಲಿಯವರ ಅಭಿಪ್ರಾಯ ಮೊದಲೇ ತಿಳಿಸ್ಕೊಂಡಿರಬೇಕು ಅನ್ನೋದು ಸರ್ಕಾರನೂ ತಿಳ್ಕೋಬೇಕು. ಯಾಕಂದರೆ ಅಲ್ಲಿ ಇವತ್ತು ಅಪೋಸ್ ಮಾಡ್ತಿದ್ದಾರೆ, ಅವತ್ತು ಮೋಸ್ಟ್ಲಿ ಕೊಡ್ತಿದ್ರು, ಬರೆದು ಇಟ್ಕೊಂಡಿದ್ದೀರಾ, ದಾಖಲೆ ಮಾಡ್ಕೊಂಡಿದ್ದೀರಾ, ಅವರು ಸ್ವ ಇಚ್ಛೆಯಿಂದ ಬಂದಿದ್ದಾರಾ, ಇದನ್ನು ಮೊದಲೇ ತಿಳ್ಕೋಬೇಕು ಅನ್ನೋದು ನಾನು ಹೇಳೋದು. ತುಂಬ ಈಸಿ ರೀ. ಒಂದು ಇಲ್ವಾ, ಇಲ್ಲಿ ಅವ್ರು ತುಂಬ ಅಪೋಸ್ ಮಾಡ್ತಿದ್ದಾರಾ, ಬಿಟ್ಬಿಡಿ, ಇಲ್ಲಿ ಮಾಡಲೇಬೇಡಿ. ಈಗ ಬಳ್ಳಾರಿ ಎಲ್ಲೋ ಮೈನಿಂಗ್ ಆಗ್ಬಿಟ್ಟು ಬ್ಯಾರನ್ ಆಗಿ ಬಿದ್ದಿರೋಂಥದ್ದು, ಪಾವಗಡದ ಹತ್ರ ಮಳೆನೇ ಬರಲಾರ್ದಂಥದ್ದು, ಅಲ್ಲಿ ರೈತಾಪಿ ಕೆಲಸಕ್ಕೆ ಕಷ್ಟ ಆಗುವಂಥ ಜಮೀನುಗಳು ಬೇಕಾದಷ್ಟಿವೆ. ಜನರು ಕೂಡ ರೆಡಿ ಇದ್ದಾರೆ. ಈಗ ನೋಡಿ, ಸೋಲಾರ್ ಪವರ್ ಪ್ರಾಜೆಕ್ಟ್ ಆಯಿತು ಪಾವಗಡದ ಹತ್ರ, ಯಾರು ಅಪೋಸ್ ಮಾಡಿದ್ರು? ಬಹುತೇಕವಾಗಿ ಜನರು ಕೊಟ್ಟರು. ಯಾಕಂದರೆ ಅವ್ರಂತಲ್ಲಿ ಅದನ್ನ ಚಿಕ್ಕದಾಗಿ ರೈತಾಪಿ ಕೆಲಸಕ್ಕೂ ಉಪಯೋಗಿಸ್ಕೋಬಹುದು, ಮೇಲೆ ಸೋಲಾರ್ ಪ್ಲಾಂಟು ಆಗ್ತಾ ಇದೆ ಅಂತ, ದುಡ್ಡು ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಬಾಡಿಗೆಯಾಗಿ. ಸೊ ಆ ರೀತಿಯಿಂದ ಜನರಿಗೆ ಹಿತಾಸಕ್ತಿ ಒಳ್ಳುವಾಗೆ ಅವ್ರಿಗೆ ಮನಸ್ಸು ಬಂದು, ಇಲ್ಲಪ್ಪ ನಮ್ಮ ಬಿಡದಿಯಲ್ಲೇ ನೀವು ಟೌನ್ಶಿಪ್ ಮಾಡಿ, ಯಾಕೆ ನೀವು ಹುಬ್ಳಿ ಧಾರವಾಡ ಹೋಗಿ ಮಾಡ್ತಿದ್ದೀರಾ, ಯಾಕೆ ಶಿವಮೊಗ್ಗ ಹೋಗಿ ಮಾಡ್ತೀರಾ, ಆ ರೀತಿಯ ಕಾಂಪಿಟೇಷನ್ ಬರಬೇಕು. ಆ ಮಟ್ಟದಲ್ಲಿ ಇವರು ಪಾರದರ್ಶಕವಾಗಿ ಹೊಣೆಗಾರಿಕೆ ಇಟ್ಕೊಂಡ್ಬಿಟ್ಟು ಎಲ್ಲರ ಜೊತೆ ಚರ್ಚೆ ಮಾಡಿಬಿಟ್ಟು ಪೀಪಲ್ಸ್ ಪಾರ್ಟಿಸಿಪೇಷನ್ ಅನ್ನ ತಗೊಂಡು ಬಂದ್ಬಿಟ್ಟು ಪ್ರಾಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಈಗಲೂ ಬಹಳ ಈಸಿ ಇದೆ, ಅದನ್ನು ಹ್ಯಾಂಡಲ್ ಮಾಡ್ಬೋದು. ಈ ರೀತಿಯ ರಾಜಕೀಯ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ. ಆದರೆ ಇವಾಗ ಏನು ಮೊದಲಿಂದನೇ ರಿಸರ್ವ್ ಮಾಡಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಆಕ್ಷೇಪ ಇಲ್ಲ. ಯಾಕಂದ್ರೆ ನೀವು ನೋಡಿ, ಈ ಬೆಳವಣಿಗೆ ನಾವು ಫಲವತ್ತಾದ ಭೂಮಿಯ ವಿಚಾರಕ್ಕೆ ಬಂದಾಗ ಎಲ್ಲ ಬೆಳವಣಿಗೆ ಆಯಿತು, 80% ರೈತರೆಲ್ಲ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅನೇಕ ಜನ ಸಚಿವರೆಲ್ಲ ಹೇಳಿದ್ರು. ಎಲ್ಲ ಪ್ರತಿಭಟನೆಗಳು, ಪಾದಯಾತ್ರೆ ಇತ್ಯಾದಿ ಆದ ತಕ್ಷಣ ನಿನ್ನೆ ಒಂದು ಕಮಿಟಿ ರಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಯಾರು? ಇದೇ ಡಿ ಕೆ ಶಿವಕುಮಾರ್ ಕಮಿಟಿ ರಚನೆ ಮಾಡ್ತಾರೆ. ಅಭಿಪ್ರಾಯಗಳನ್ನು ಕೇಳ್ಕೊಂಡು ಬರ್ತೀವಿ, 30 ದಿನಗಳ ಒಳಗಾಗಿ ಆ ಅಭಿಪ್ರಾಯ ಕೊಡಬೇಕು. ಇದರ ಅರ್ಥ ಏನು? ಈ ಬರ್ತೀನಿ ಸರ್, ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಗುಬ್ಬಿ ತಾಲೂಕು ಬೆಟ್ಟದಳ್ಳಿಯಿಂದ ರಾಜಶೇಖರ್ ಅಂತ ಹೇಳಿ. ನಮಸ್ಕಾರ. ಮಾತನಾಡಿ. ಹಲೋ. ಹಾ, ಕೇಳಿಸ್ತಿದ್ಯಾ? ಮಾತನಾಡಿ. ರಾಜಶೇಖರ್ ಅಂತ ಹೇಳಿ. ಹಾ, ಹೇಳಿ ಹೇಳಿ ಹೇಳಿ. ಸರ್, ಇದೆಲ್ಲ ಮಾಡೋದು ಭಾರಿ ಮೋಸ ಸರ್. ರೈತರಿಗೆ ಈಗ 2,000 ರೂಪಾಯಿ ಜೀವನ ಮಾಡ್ತಾ ಇದಾರೆ ಅವರು. ಹಾ, ಇವಾಗ ಕೊಟ್ಟಿದ್ 3 ಕೋಟಿ ಏನ್ ಬರುತ್ತೆ? ಈಗ 3 ಜನ ನನ್ನ ತಮ್ಮದಿರೋ 3 ಜನ ಹಂಚ್ಕೊಂಡ್ರೆ ಪೂರ್ತಿ ಅವರು ಜೀವನ ಮಾಡೋಕೆ ಕಷ್ಟ ಆಗುತ್ತೆ. ಇದೆಲ್ಲ ಬಾಲಕೃಷ್ಣ ಅವ್ರದ ಪಿತೂರಿ ಇದು. ಓಕೆ. ಈಗ ನಮ್ ಗುಬ್ಬಿ ತಾಲೂಕಿಗೂ ಬಂದು ನಾವು ನೀರ್ ಬಿಡ್ತೀವಿ ನಿಂತ ರೈತರನ್ನೆಲ್ಲ ಹಾಳು ಮಾಡ್ತಾವ್ರ ಅವರು. ಮೋತಿ ತುಂಬಿದ್ರೆ ನೀರ್ ಬಿಟ್ಟಿಲ್ಲ ಇನ್ನೂ. ಅಂದ್ರೆ 3 ಕೋಟಿ ರೂಪಾಯಿ ಒಂದು ಎಕರೆಗೆ ಪರಿಹಾರ ಕೊಟ್ಟರೆ ಸಾಕಾಗಲ್ವಾ ಸರ್? 1 ಎಕರೆಗೆ 3 ಕೋಟಿ ರೂಪಾಯಿನೋ 2.5 ಕೋಟಿ ರೂಪಾಯಿ ಪರಿಹಾರ ಕೊಡ್ತಿದಾರಲ್ಲ, ಸಾಕಾಗಲ್ವಾ ಅಂದೆ? ದುಡ್ಡು ತಿನ್ನಕ್ಕಾಗುತ್ತಾ? ಯಾರಾದ್ರೂ ದುಡ್ಡು ತಿನ್ನ? ನೀವು ಅದೇ ಹಣವನ್ನು ಖರ್ಚು ಮಾಡಿ ಮತ್ತೊಂದು ಕಡೆ ಭೂಮಿ ಖರೀದಿ ಮಾಡಬಹುದಲ್ಲ ಅಂತ. ಜಮೀನಿಗೆ ನಿಮ್ಮ ಡಿಸ್ಟ್ರಿಕ್ಟ್ ನಲ್ಲಿ 1 ಎಕರೆಗೆ ಎಷ್ಟಿದೆ? ಹಂಚ್ಕೊಂಡ್ರೆ 50 ಲಕ್ಷ ಬರುತ್ತೆ. 50 ಲಕ್ಷ ಏನ್ ಮಾಡಕ್ಕಾಗುತ್ತೆ ಹೇಳಿ ಸರ್? ಅವ್ನು ಮನೆ ಕಟ್ಟಕ್ಕಾಗಲ್ಲ, ಅವನು 50 ಲಕ್ಷ ತಾಂಡಿ ಇವತ್ತಿನ ಕಾಲದಲ್ಲಿ. ಓಕೆ, ತುಮಕೂರಲ್ಲಿ ನಿಮ್ ಗುಬ್ಬಿಯಲ್ಲಿ 1 ಎಕರೆಗೆ ಎಷ್ಟಿದೆ ಹಣ? ನಡೀತಾ ಇದೆ 1 ಎಕರೆಗೆ ಎಷ್ಟು? 50 ಲಕ್ಷ ನಡೀತಾ ಇದೆ 1 ಎಕರೆಗೆ. 50 ಲಕ್ಷ. ಓಕೆ, 1 ಎಕರೆಗೆ 50 ಲಕ್ಷ. ರೋಡ್ ಸೈಡ್ ಇದ್ರೆ ಮಾತ್ರ 50 ಲಕ್ಷ, ಇಲ್ಲ ಅಂದ್ರೆ 25-30 ಲಕ್ಷ ನಡೀತಾ ಇದೆ. ಸಿಗೋ 3 ಕೋಟಿಯಲ್ಲಿ ನಾವು ಏನ್ ಮಾಡ್ಬೇಕು? ದುಡ್ಡು ತಿನ್ನಕ್ಕಾಗುತ್ತಾ ಅಂತ ನಿಮ್ ಪ್ರಶ್ನೆ ಇದೆ. 10 ಎಕರೆ ತಗೋಬಹುದು ಗುಬ್ಬಿಯಲ್ಲಿ ಬಂದ್ಬಿಟ್ಟು ಅಂತ ನೀವು ಹೇಳ್ತಾ ಇರೋದು. ಇಲ್ಲ, ಅವ್ರು ಹಂಗೆ ಹೇಳ್ತಾ ಇಲ್ಲ. ಅವ್ರು ಭೂಮಿಯನ್ನು ಕಳೆದುಕೊಂಡು ಹೆಂಗ್ ಬದುಕಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಬರ್ತೀನಿ ಸರ್, ಮತ್ತೊಬ್ಬ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದೆಲ್ಲ ಬಾಲಕೃಷ್ಣ ಪಿತೂರಿ ಇದು. ಓಕೆ ಓಕೆ. ಅವರಿಂದ ಸಿಎಂ ಗೆ ಕೆಟ್ಟ ಹೆಸರು ಬರ್ತಾ ಇದೆ. ಸಿಎಂ ತುಂಬಾ ಒಳ್ಳೆಯವರು ಅವರು. ಡಿ ಕೆ ಶಿವಕುಮಾರ್ ಅವರು ತುಂಬಾ ಒಳ್ಳೆ ಸಿಎಂ ಅವರು. ಈ ಬಾಲಕೃಷ್ಣ ಅವರಿಗೆಲ್ಲ ಪಿತೂರಿ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ಮಾಡ್ತಾ ಇದ್ದಾರೆ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮಂಡ್ಯದಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ, ಗಾಯತ್ರಿ ಅಂತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಹೆಂಗೆ ರೈತರ ಭೂಮಿ ಕೊಡ್ತಾರಾ? ಸರ್, 1 ನಿಮಿಷ. ನಾವು ರೈತರೇನೆ, ನಾವು ರೈತರ ಮಗಳೇ. ಮಂಡ್ಯದಿಂದ. ಸರ್, ಏನಂತಂದ್ರೆ
ಇವರು ಇಷ್ಟ ಇಲ್ಲದೆ ಹೋದನ್ನೆಲ್ಲ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಕಷ್ಟ ಆಗ್ಬೋದಲ್ವಾ? ಒಂದೊಂದ್ ಸ್ವಲ್ಪ ಮಡಿಕೊಂಡಿರ್ತಾರೆ ಏನೋ ಜೀವನ ಮಾಡ್ಲಿಕ್ಕೆ. ಎಲ್ಲ ಮನೆ ಜನ ಎಲ್ಲ ಕೂಲಿ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ ಸರ್. ಮನೆ ಜನ ಎಲ್ಲ ಕೂಲಿಗೆ ಹೋಗಿ ನಿಂತ್ಕೊಂಡ್ರೆ ಊಟ ತಿಂಡಿಗೆಲ್ಲ ಸಾಕಾಗಲ್ಲ. ನಾನು ಫ್ಯಾಕ್ಟ್ರಿ ಗಿಕ್ಟ್ರಿ ಆದ್ರೆ ನಿಮ್ ಕೆಲಸ ಸಿಗಲ್ವಾ ಅಲ್ಲಿ? ಕೆಲಸ ಸಿಗೋದ್ ಪ್ರಶ್ನೆ ಇಲ್ಲ ಸರ್. ಅದು ನಮ್ ಜಮೀನು, ನಮ್ಮ ಹಕ್ಕು, ನಮ್ಮ ಇಷ್ಟ. ನಾವ್ ಇಷ್ಟ ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ. ತಾತ ಮುತ್ತಾತನಿಂದ ಬಂದಂತದ್ದು ಬಳುವಳಿ ಇಟ್ಕೊಂಡಿರ್ತಾರೆ. ಬಳುವಳಿ ಇಟ್ಕೊಂಡಿರ್ತಾರೆ. ನಮ್ಗೆ ಆಸೆ ಸರ್ ಅದ್ ನಮ್ ಜಮೀನು ಅಂತ. ಯಾಕೆ ಸರ್ ಇವ್ರು ಕಿತ್ಕೋಬೇಕು? ಓಕೆ, ಇವ್ರು ಮಾಡ್ತಾ ಇರೋದು ಸರ್ಕಾರ. ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯವರೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಒಳ್ಳೇದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವ್ರ ದುರಾಸೆಗಳು ಸರಿ ಇಲ್ಲ ಸರ್. ಎಸ್ ಎಸ್, ನಮ್ಮ ಭೂಮಿ ನಮ್ಮ ಹಕ್ಕದು, ಅವ್ರು ಯಾಕೆ ಕಿತ್ಕೊಳ್ತಾರೆ ಅಂತ. ನಮ್ಮ ಭೂಮಿ ನಮ್ಮ ಹಕ್ಕು, ಯಾಕೆ ಕಿತ್ಕೋಬೇಕು ಇವ್ರು? ಇಷ್ಟ ಇಲ್ಲ ಅಂದ್ಮೇಲೆ ಹೋಗ್ಬಾರ್ದು ಆ ಜಾಗಕ್ಕೆ. ಬೇಕಾದಷ್ಟಿದೆ ಬೇರೆ ಕಡೆ ಎಲ್ಲ, ಅಲ್ಲಿ ಹೋಗ್ ಮಾಡ್ಲಿ. ಓಕೆ ಓಕೆ ಗಾಯತ್ರಿ ಅವ್ರು, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ನಾವು ಮಾತನಾಡ್ತಾ ಇದ್ದೀವಿ. ಅನೇಕ ಜನ ರೈತರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಉದಾಹರಣೆಗೆ ಬೆಂಗಳೂರು ಪಕ್ಕದ ಬಿಡದಿಯಲ್ಲಿ ನೀವು ಟೌನ್ಶಿಪ್ ಮಾಡೋ ಬದಲು ಉತ್ತರ ಕರ್ನಾಟಕದ ಕೊಪ್ಪಳನೋ, ಕಲಬುರಗಿನೋ, ರಾಯಚೂರು, ಹುಬ್ಬಳ್ಳಿ, ಧಾರವಾಡವನ್ನು ಆಯ್ಕೆ ಮಾಡಿಕೊಂಡು ಯಾಕೆ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡಬಾರದು ಎನ್ನುವಂಥ ವಾದವು ಕೂಡ ಇದೆ. ಹಾಗಾದರೆ ಉತ್ತರ ಕರ್ನಾಟಕಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಏನು ಹೇಳ್ತಾರೆ ಸರ್ಕಾರಿ ಅಧಿಕಾರಿಗಳು ಅಥವಾ ಸರ್ಕಾರ? ಬಿಡದಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. JDS ರ ಪಾದಯಾತ್ರೆಯೂ ಕೂಡ ಆಗ್ತಾ ಇದೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ. ನಮಸ್ಕಾರ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಾ ಸರ್. ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ತುಮಕೂರಿಂದ ಮಾಡ್ತಾ ಇದ್ದೀವಿ, ವಿಮಲಾ ಅಂತ. ಓಕೆ, ನಾವು ಅಫಿಷಿಯಲ್ಸ್ ಕಮ್ ರೈತರು ಸರ್. ಇದು ಇವತ್ತು ಬಿಡದಿನಲ್ಲಿ ಏನು ಟೌನ್ಶಿಪ್ ಮಾಡ್ತೀವಿ ಅಂತ ಗಲಾಟೆ ಆಗ್ತಾ ಇದೆ ಅಂತಲ್ಲ ರೈತರಿಗೆ. ಹೌದು ಸರ್, ಅದು ಇವತ್ತ ಹಿಂದೆ 25 ಲಕ್ಷ ಕೊಟ್ಟಿದ್ರು, ಇವತ್ 3 ಕೋಟಿ ಕೊಡ್ತೀವಿ ಅಂತ ಹೇಳ್ತಾವ್ರಲ್ಲ. ಹಿಂದೆ ಮಾಡ್ತಿದ್ದ ನಿಲ್ಸಿದೀವಿ ರೈತರಿಗೋಸ್ಕರ ಅಂತ ಒಬ್ರು ಹೇಳ್ತಾರೆ, ಇರ್ಲಿ. ಆದ್ರೆ ಸರ್ ಇವತ್ತು ಉತ್ತರ ಕರ್ನಾಟಕದಲ್ಲಿ 10 ಲಕ್ಷಕ್ಕೂ ಮೋಸ್ಟ್ಲಿ ನಮಗ್ ಗೊತ್ತಿಲ್ಲ, ಹೋಗಲ್ಲ ಜಮೀನು ಸೊತ್ತಲ್ಲಿ. ಜಮೀನ್ ಇಟ್ಕೊಂಡಿದ್ರು ಬಡವರು ಅಂತಾರೆ ಸರ್ ಅಲ್ಲಿ. ಇಲ್ಲಿ ಬೆಂಗಳೂರು ತುಂಬಾ ಹೆಸ್ಲೋ ಮಕ್ನ ಬೆಳೀತಾ ಇದೆ, ಒಳ್ಳೊಳ್ಳೆ ಜಾಗನೆಲ್ಲ ನುಂಗ್ ಹಾಕ್ತಾ ಇದೆ, ಎಲ್ಲ ಹಾಕ್ತಾ ಇದೆ. ಇದನ್ನ ಎಲ್ಲ ತಗೊಂಡೋಗಿ ಒಂದು ಆ ಕಡೆ ಉತ್ತರ ಕರ್ನಾಟಕದಾಗೆಲ್ಲ ತುಂಬಾ ಜಮೀನು ಇದೆ. ಮತ್ತೆ ಅಲ್ಲಿ ಮಳೆ ಬಂದ್ರೆ ಮಾತ್ರ ಬೆಳೆ ಇಲ್ಲ. ಇಲ್ಲಿ ಸ್ವಲ್ಪ ಇದು ಬೋರಲ್ಲಿ ನೀರ್ ಬರುತ್ತೆ, ಏನೋ ಒಂದ್ ಮಾಡ್ಕೊಂಡು ಇದಾರೆ ರೈತರು, ಪರವಾಗಿಲ್ಲ. ನೀವು ಹೇಳ್ತಾ ಇರುವಂತಹ ಮಾತು ಇಲ್ಲಿ ಯಾಕೆ ಬೆಂಗಳೂರಿನ ಅಕ್ಕಪಕ್ಕವೇ ಯಾಕೆ ಮಾಡ್ತೀರಿ, ಬೆಂಗಳೂರಿನ ಆಚೆಗೂ ಒಂದೊಂದು ಬೆಳೆಸಿ ಅಂತ ಅಲ್ವಾ? ಇನ್ನೊಂದು ಇಂಪಾರ್ಟೆಂಟ್ ಸರ್, ನೀವು 3 ಕೋಟಿ ಕೊಡ್ತೀರಾ ಕರೆಕ್ಟ್. ಈ ಜಮೀನ್ ತಗೊಂಡೋಗ ಅವ್ರು ಬೇರೆ ಕಡೆ ಒಕ್ಕಲ್ತನ ಮಾಡಕ್ ಆಗಲ್ಲ, ಗೊತ್ತಿಲ್ಲ ಜಾಗದಲ್ಲಿ ಹೋಗಿ. ಇಲ್ಲೇ ಮಾಡ್ಬೇಕು, ಅಲ್ಲೇ ಅಲ್ಲಿ ಮಾಡ್ಕೋಬೇಕು. ಅಲ್ಲೂ ದುಡ್ಡು ಅವಶ್ಯಕತೆ ಇರುತ್ತೆ, ಬೇಕಾದಷ್ಟು ಜಮೀನ್ ಇರುತ್ತೆ, ಒಂದಷ್ಟು ಕೊಡ್ತಾರೆ, ಒಂದಷ್ಟು ಇಟ್ಕೊಂತಾರೆ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಅವ್ರಿಗೂ 2 ತರನು ಆಗುತ್ತೆ. ಆಮೇಲೆ ಇನ್ನೊಂದು ಕೆಲಸ ಕೊಡ್ತಾರೆ ಅಂತ, ಕೆಲಸ ಮೊಮ್ಮಕ್ಳು ಕಾಲ್ ಕೊಡಕ್ಕಾಗುತ್ತೆ ಸರ್ ಯಾವ್ದಾದ್ರು ಕೆಲ್ಸನ? ಈಗ ಸದ್ಯದಲ್ಲಿ 15 ಕಂಪ್ನಿಗಳು ಬಂದೇವೆ, ಏನ್ ಕೆಲಸ ಕೊಡ್ತಿದ್ದಾರೆ? ಕೂಲಿ ಮಾಡೋ ಕೆಲಸ ಬೇರೆ ಬೇರೆನೆಲ್ಲ ಆಫೀಸರ್ಗಳು ತಂದು ಹಾಕ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಏನಾಗುತ್ತೆ ನೋಡೋಣ. ಈ ಜಾಬನ್ನು ಕೊಡ್ತೀವಿ ಅಂತ ಹೇಳ್ತಾ ಇರೋದ್ರ ಮೇಲೆ ಜನರಿಗೆ ವಿಶ್ವಾಸ ಇಲ್ಲ. ಯಾಕಂದ್ರೆ ಅವರು ಅನೇಕ ಜನ ಹೇಳ್ತಿದ್ದಾರೆ ಸರ್, ಉತ್ತರ ಭಾರತದಿಂದ ಬಂದ ಅನೇಕ ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಊರವರಿಗೆ ಕೆಲಸ ಸಿಗೋದು ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಗುತ್ತೋ ಏನೋ ಸಣ್ಣ ಪುಟ್ಟ ಕೆಲಸ ಸಿಕ್ಬಿಡುತ್ತೆ. ಸರಿ, ಅಲ್ಲ ಆ ಆತಂಕ ಬಹುತೇಕವಾಗಿ ಎಲ್ಲರಿಗೂ ಇದೆ. ಹೌದು, ಈಗ ನಮ್ಗೆ ಬರ್ತಿರೋ ಕಾಲ್ಸ್ ಅಲ್ಲಿ ಎಲ್ಲರಿಗೂ ಅದ್ರ ಮೇಲೆ ಅವಿಶ್ವಾಸ ಇದೆ. ಎಷ್ಟೋ ಜನರು ಕಾಂಗ್ರೆಸ್ ಪರವಾಗಿ ಮಾತಾಡಿದವ್ರಿಗೂ ಆತಂಕ ಇದೆ. ನಾನು ಅದನ್ನು ಗಮನಿಸಿದೆ. ಅವರಿಗೆ ಒಂದು ರೀತಿಯಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಹಾನುಭೂತಿ ಇದೆ, ಒಂದು ಪ್ರೀತಿ ವಿಶ್ವಾಸ ಇದೆ. ಆದ್ರೂ ಕೂಡ ಜಾಬ್ ನಮ್ಗೆ ಸಿಗುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ಡೌಟ್ ಇದೆ. ಅಲ್ಲಿ ಜಾಬ್ ಸೃಷ್ಟಿಯಾಗುತ್ತೆ, ನಮ್ಮ ಜನರಿಗೆ ಅಲ್ಲಿ ಜಾಬ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಇದನ್ನು ಸರ್ಕಾರ ನೇರ ನೀವೇ ಮಾಡಿರೋ ಪ್ರಾಜೆಕ್ಟು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ, ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಮಾತಾದರೆ, ಅದು 100ರಲ್ಲಿ ಪ್ರಾಯಶಃ 20% ಅದನ್ನು ಕನ್ಸಿಡರ್ ಮಾಡ್ಬೋದು. ಮಿಕ್ಕಿದ್ದರಲ್ಲಿ ಕನ್ವಿನ್ಸ್ ಮಾಡೋದು ಕೆಪಾಸಿಟಿ, ಲೀಡರ್ಶಿಪ್ ಕೆಪಾಸಿಟಿನ ತೋರಿಸ್ತಾ ಇಲ್ಲ, ಹ್ಯಾವ ಬಿದ್ದಿರೋದು ಲೆಕ್ಕದಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೂ ಇರಬಾರ್ದು ಅಂತ ನಾನು ಹೇಳೋದು. ಯಾಕಂದರೆ ಆಯ್ತು, ನಿಮ್ಗೆ ಎಲ್ಲರಿಗೂ ಬೇಡವಾ, ಬರೆದು ಕೊಟ್ಬಿಡಿ, ಅಲ್ಲಿ ಬಿಟ್ಬಿಡ್ತೀವಿ, ನಾವು ಬೇರೆ ಎಲ್ಲೋ ನಾರ್ತ್ ಕರ್ನಾಟಕಲ್ಲಿ ಮಾಡ್ತೀವಿ ಅಂತ ಹೇಳಿ ಅವಾಗ ಎಷ್ಟು ಜನರಿಗೆ ನುಕ್ಸಾನ ಆಗುತ್ತೆ ಅದನ್ನು ಯೋಚನೆ ಮಾಡಬೇಕು. ಅವಾಗಲೂ ಒಂದಿಷ್ಟು ಜನ ಇದೇ ರೀತಿ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ಸರ್ಕಾರದ ನಿಲುವು ಬೇರೆಯವ್ರಿಗೆ ಕಾನ್ಫಿಡೆನ್ಸಲ್ಲಿ ತೊಗೊಳ್ಳೋವಂಥದ್ದು, ಅವ್ರಿಗೆ ಶೇರ್ ಹೋಲ್ಡಿಂಗ್ ಕೊಡ್ತೀನಿ ಅನ್ನುವಂಥದ್ದು, ಬೇರೆ ಎಷ್ಟು ನಿಮ್ಮ
ಜಾಗದಲ್ಲಿ ಡೆವಲಪ್ಮೆಂಟ್ ಬಂದರೆ ನಿಮ್ಗೆಲ್ಲರಿಗೂ ಎಷ್ಟು ಬೆನಿಫಿಟ್ ಆಗುತ್ತೆ, ಎಷ್ಟು ಔದ್ಯೋಗೀಕರಣ ಆಗುತ್ತೆ, ಅದನ್ನು ಯೋಚನೆ ಮಾಡಬೇಕು ಅನ್ನುವಂಥ ಪ್ರೇರೇಪಿಸುವಂಥ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಯಾವ ಬಿದ್ದುಬಿಟ್ಟು ಮಾಡ್ತಾ ಇರೋವಂಥದ್ದು. ಆಮೇಲೆ ಇದೇ ರೀತಿಯಿಂದ ಎಲ್ಲ ಕಡೆ ಅಪೋಸ್ ಮಾಡಿಬಿಟ್ರೆ ಏನು HDK ಅವರಾಗಲಿ ಅಂದರೆ JDS ಕಮ್ BJP ಅವರು ಬೇರೆ ಅವರೆಲ್ಲೂ ಪ್ರಾಜೆಕ್ಟ್ ಮಾಡೋದೇ ಇಲ್ವಾ? ಅವರೆಲ್ಲೂ ಜಾಗ ಅಕ್ವೈರ್ ಮಾಡ್ಕೊಂಡಿಲ್ವಾ? ಈಗೇನು ಅವರು ಭಾಷಣಗಳು ಕೊಡ್ತಾ ಇದ್ದಾರೆ ಅದನ್ನು ಅವರು ಮಾಡಿದಿರೋ ಪ್ರಾಜೆಕ್ಟಲ್ಲಿ ಅವರ ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರೋ ಪ್ರಾಜೆಕ್ಟ್ ಆಗಿರ್ಬೋದು, ಇಲ್ಲ ಅವ್ರದ್ದೇ ಬೇರೆ ಸಮಯದಲ್ಲಿ ಆಗಿರುವಂಥ ಪ್ರಾಜೆಕ್ಟ್ಸ್ಗೆ ಜಾಗಗಳು ಅಕ್ವೈರ್ ಮಾಡ್ಕೊಂಡೇ ಇಲ್ವಾ? ಇವ್ರೇನೋ ಒಂಥರ ಅಕ್ವೈರ್ ಮಾಡ್ಕೊಂಡಿಲ್ಲ ಲೈಫಲ್ಲಿ ಅಂತ ಚರ್ಚೆ ಏನಂದ್ರೆ ಸರ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆನೂ ಬರಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ದೇವನಹಳ್ಳಿಯಲ್ಲಿ 1,000ಕ್ಕೂ ಅಧಿಕ ದಿನಗಳ ಕಾಲ ಅಲ್ಲಿ ಒಂದು ಭೂ ಸ್ವಾಧೀನವನ್ನು ಮಾಡಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧ ಪ್ರತಿಭಟನೆ ಆಯಿತು, ಅದು ಕೈ ಬಿಡು ಅಂತ ಹೋಗ್ಬಿಟ್ರು. ಬಟ್ ಯಾವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅದು ಕುಮಾರಸ್ವಾಮಿಯವರ ವಿರುದ್ಧ, ಜನತಾದಳದ ವಿರುದ್ಧ ಒಂದು ಸೇಡ್ ತೀರಿಸ್ಕೊಳ್ಬೇಕು ಅನ್ನುವಂತ ಬಂದು ಇದರ ಮುನ್ನೆಲೆಗೆ ತೆಗೆದುಕೊಂಡ್ಬಿಟ್ರು ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಇಲ್ಲ, ಆ ರೀತಿ ನಾವು ಯೋಚನೆ ಮಾಡಬಾರ್ದು. ನಾನು ಆ ಒಂದು ಕಾಂಗ್ರೆಸ್ ಅವರ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಇವತ್ತು, ಅದರಲ್ಲಿ ಕೂಡ ಈ ಹೇಳಿರುವಂಥ ಒಂದು ದೃಷ್ಟಿಯಲ್ಲಿ DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆದ ಮೇಲೆ ಯಾಕೆ ಅಂತ ನಿಮಗೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಅಭಿಮಾನ ಇಲ್ಲ. ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋ ಒಂದು ಭಾಷೆ ಓದಿದ್ರೆ, ನನ್ನ ಒಂದು ವಿಶ್ಲೇಷಣೆ ಮಾಡಿದ್ರೆ ಅದಕ್ಕೆ DK ಶಿವಕುಮಾರ್ ಅವ್ರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರೋ ಹಾಗಿದೆ. ನೋಡಿ, ಆ ರೀತಿ ಅನ್ಕೋಬಾರ್ದು. ಅಫ್ಕೋರ್ಸ್ ಅದು ಆ ರೀತಿ ಇದ್ರೂ ಕೂಡ ಸರ್ಕಾರದಲ್ಲಿ ಇರುವಂಥವ್ರು ಈ ರೀತಿ ಮನೋಭಾವನೆ ಇರಬಾರ್ದು. ಅದನ್ನು ಕನ್ವಿನ್ಸ್ ಮಾಡಿ ಮುಂದೆ ಹೋಗುವಂಥ ಕೆಪಾಸಿಟಿ ಇರಬೇಕು. ಕೆಪಾಸಿಟಿ ಅಂದರೆ ಈ ರೀತಿ ದೌರ್ಜನ್ಯ ಮಾಡ್ಕೊಂಡು ಹೋಗೋದಲ್ಲ. ಹೌ ಯು ವಿಲ್ ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್, ಹೌ ಯು ವಿಲ್ ಮೇಕ್ ದಮ್ ಪಾರ್ಟ್ ಆಫ್ ದ ಡೆವಲಪ್ಮೆಂಟ್, ಆರ್ ಗಿವ್ ದಮ್ ಅ ಚಾನ್ಸ್. ಬಿಟ್ಬಿಡ್ತೀನಿ ನಡೀರಿ, ನೀವೆಲ್ಲ ಬಿಡ್ತೀರಲ್ವ, ಆವಾಗ ನನಗೆ ವೋಟ್ ಮಾಡಿ ನಾನು ಟೌನ್ಶಿಪ್ ಬಿಟ್ಬಿಡ್ತೀನಿ ಅಂತ ಅವಾಗ ಮನಗೆ ಗೆದ್ದುಬಿಟ್ಟು ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲ. ಈಗ ಒಬ್ರು ಕಾಲರ್ ಹೇಳಿದ್ರು ನೋಡಿ, ಎಷ್ಟು ಪ್ರಬುದ್ಧವಾಗಿ ಅವರು ಬರ್ತೀನಿ ಸರ್. ನಾವು ಬೆಂಗಳೂರಿನ ಆಚೆಗೆ ಎನ್ನುವಂತ ಪ್ರಶ್ನೆಗೆ ಬರ್ತೀನಿ. ಕಾಲರ್ ಇದ್ದಾರೆ ಮಂಡ್ಯ. ನಮಸ್ಕಾರ ದೇವರಾಜ್ ಅವರೇ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯದಲ್ಲಿ ಸರ್, ಕಾರಸ್ವಾಡಿ ಹಾಲು ಉತ್ಪಾದನಾ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಈಗ ನೀವು? ಸರ್, ಅಗ್ರಿಕಲ್ಚರ್, ಇದು ಪಶುಸಂಗೋಪನೆ ಮತ್ತೆ ವ್ಯವಸಾಯ. ಸರ್, ಏನು ಸರ್ ಈ ಬಿಡದಿ ಹೋರಾಟ ಏನಿದೆ ಸರ್, ಇದು HDK ಮತ್ತೆ DKC ಅವರ ಮಧ್ಯೆ ನಡೀತಿರುವಂತ ತಿಕ್ಕಾಟ ಸರ್ ಇದು. ಓಕೆ, ರೈತರನ್ನ ಇವರು ಮೋಸ ಮಾಡುವಂತ ಇವರು ಹುನ್ನಾರ ನಡೀತಾ ಇರುವಂತದ್ದು ಇದು. ಓಕೆ, ಒಬ್ಬ ರೈತರಾಗಿ, ಆ ಭಾಗದವರಾಗಿ ವಾಸ್ತವ ಸ್ಥಿತಿ ಏನಿದೆ ಅಲ್ಲಿ? ರೈತರು ಭೂಮಿ ಕೊಡೋದಕ್ಕೆ ಸಿದ್ಧ ಇದ್ದಾರೋ, ಕೊಡೋದಕ್ಕೆ ಸಿದ್ಧ ಇಲ್ವೋ? ಸರ್, ಈಗ ಮುಖ್ಯಮಂತ್ರಿ ಅವರು ಹೇಳ್ತಾರೆ 80% ರೈತರು ನಮ್ಗೆ ಕೊಡಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾರೆ ಅಲ್ವಾ? ಹೌದು. ಅವ್ರು 80% ಜನನ ಪಬ್ಲಿಕ್ ನಿಲ್ಲಿಸಿ ಕೇಳಿ ಬಿಡ್ತಾರೆ ಇವರು. 80% ಜನ ನಾವು ಭೂಮಿ ಕೊಡಕ್ ತಯಾರಾಗಿವೆ ಅಂದ್ರೆ ಅವರು ಬುಡುಕ್ತಿದ್ದಾರೆ ಅವ್ರಲ್ಲ. ಇವರೆಲ್ಲ ಮೋಸಗಾರ ಸರ್. ಇವ್ರು ಹೋಗ್ಲಿ ಉತ್ತರ ಕರ್ನಾಟಕದಲ್ಲಿ ಹೋಗಿ ಮಾಡ್ಲಿ, ಮಸ್ತ್ ಇದೆ ಸರ್ ಲ್ಯಾಂಡು, ಅನುಕೂಲ ಆಗುತ್ತೆ. ಇದೆಲ್ಲ ಒಳ್ಳೆ ಫಲವತ್ತಾದ ಭೂಮಿ, ಅಡಿಕೆ ತೋಟಗಳು, ತೆಂಗಿನ ತೋಟಗಳು, ಓಕೆ, ಎಲ್ಲ ಪಶುಸಂಗೋಪನೆ ಮಾಡ್ಕೊಂಡು ಎಲ್ಲ ಬಹಳ ಇದಾಗವ್ರೆ ಸರ್. ಹಂಗಾಗಿ ಇವರೆಲ್ಲ ಮಾಡ್ತಾ ಇರುವಂತದ್ದೆಲ್ಲ ಶುದ್ಧ ಸರ್, ಸುಳ್ಳು. ಓಕೆ, ಇವೆಲ್ಲ ಕುಮಾರಸ್ವಾಮಿ ಹೋರಾಟ ಹೆಂಗ್ ನೋಡ್ತೀರಿ ನೀವು? ರೈತರ ಪರವಾಗಿದಾರ ಕುಮಾರಸ್ವಾಮಿ ಅವರು? ಇಲ್ಲ ಸರ್, ಅದು ಈ ಹೋರಾಟ ಮಾಡ್ತಾರೆ ಸರ್. ಅವ್ರು ಇಬ್ಬರಿಂದ ಸರ್ ರೈತರು ಮೋಸ ಆಯ್ತಾ ಇರುವಂತದ್ದು. ನಾಮೇಲು ಲೆಕ್ಕಾಚಾರ ಸರ್ ನಿಂತಿರುವಂತದ್ದು ಇವರು. ಓಕೆ ಸರ್, ಬೆಂಗಳೂರು ಆಸುಪಾಸಲ್ಲಿ ಇವತ್ತಲ್ಲ ಸರ್, 10 ವರ್ಷ ಡೆವಲಪ್ಮೆಂಟ್ ಆಗೇ ಆಯ್ತದೆ. ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಓಕೆ, ಹೋಗ್ಲಿ ಉತ್ತರ ಕನ್ನಡ ಸರ್, ಮಾಡ್ಲಿ ಸರ್, ಅಲ್ವೊಂದು ದೊಡ್ಡದಾಗ ಮಾಡಿ ಒಂದು ಟೌನ್ಶಿಪ್ ಮಾಡ್ಲಿ. ಎಸ್ ಸರ್, ನೋಡೋಣ. ಅನುಕೂಲ ಆಗುತ್ತೆ ಹಂಗೆಲ್ಲ. ಓಕೆ, ಥ್ಯಾಂಕ್ ಯು ದೇವರಾಜ್. ಅನೇಕ ಜನರ ಆಗ್ರಹ ಮತ್ತು ಉತ್ತರ ಕರ್ನಾಟಕದವರ ಕೂಗು ಕೂಡ ಹೌದು. ನೀವು ಸರ್, ನಾನು ಅನೇಕ ಬಾರಿ ಡಿಬೇಟ್ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಮಹಾರಾಷ್ಟ್ರ ಎನ್ನುವಂಥ ಒಂದು ರಾಜ್ಯಕ್ಕೆ ಹೋದರೆ ಮುಂಬೈ, ಪುಣೆ ಎನ್ನುವಂಥ ಪರ್ಯಾಯ ನಗರಗಳನ್ನು ನಾವು ಕಟ್ಕೊಂಡಿದ್ದು ನೋಡಿದ್ದೀವಿ. ಪಕ್ಕದ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಹೋದರೆ ಚೆನ್ನೈಗೆ ಹೊರತುಪಡಿಸಿ ಬೇರೆ ಬೇರೆ ನಗರಗಳನ್ನು ಡೆವಲಪ್ ಮಾಡಿರುವಂಥ ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೀವಿ. ನೀವು ಗುಜರಾತ್ಗೆ ಹೋದರೂ ಕೂಡ ಗಾಂಧಿನಗರನ್ನು ಹೊರತುಪಡಿಸಿ ಬೇರೆ ಬೇರೆ ಅಹಮದಾಬಾದ್ ಸೇರಿದಂತೆ ಅನೇಕ ನಗರಗಳು ಡೆವಲಪ್. ಗುಜರಾತ್ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ತಮಿಳ್ನಾಡು ಆಗ್ಬೋದು. ಯಾಕಂದ್ರೆ ಒಂದು ಶಿವಕಾಶಿ ಅಂತ ಹೇಳ್ಬಿಟ್ಟು ಕ್ರ್ಯಾಕರ್ಸ್ ಅದರ್ ಥಿಂಗ್ಸ್ ಮಾಡಿದ್ರು, ಇನ್ನೊಂದು ಟೆಕ್ಸ್ಟೈಲ್ ಹಬ್ ಮಾಡಿದ್ರು, ಇನ್ನೊಂದು ಸಾರಿ ಹಬ್ ಮಾಡಿದ್ದಾರೆ, ಇನ್ನೊಂದು ಇದು ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದಾರೆ ಪೆರಂಬೂರಿಂದ ಈ ಸೈಡ್. ಸೊ ಹಾಗಾಗಿ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಕ್ಲಸ್ಟರ್ನ ಡೆವಲಪ್ ಮಾಡಿಬಿಟ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಸುಮಾರಷ್ಟು ನಿದರ್ಶನಗಳಿವೆ. ನಾವು ಅದನ್ನ ಒಂದು ಕಡೆ ಚಪ್ಪಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಶೂಸ್ ಅಂಡ್ ಚಪ್ಪಲ್ಸ್, ಆಂಬೂರು ಅದ್ರ ಕಡೆ ಹತ್ತಿರದಲ್ಲಿ, ಅಲ್ಲಿ ಬರೀ ಅದೇ ಇದೆ. ಹಾಗಾಗಿ ಭಾಳ ಒಂದು ಡಿಸೆಂಟ್ರಲೈಸೇಷನ್ ಆಫ್ ಡೆವಲಪ್ಮೆಂಟ್ ತುಂಬ. ಆಮೇಲೆ ಕೊಯಂಬತ್ತೂರು
ಕ್ಯಾಸ್ಟಿಂಗ್, ಹೌದು. ಇಂಡಸ್ಟ್ರಿಯಲೈಸೇಷನ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದನ್ನ ನಾವು ಒಂದು ಮಾದರಿಯಾಗಿ ನಾವು ಕರ್ನಾಟಕದಲ್ಲಿ ಮಾಡುವಂತ ಸಾಧ್ಯತೆ ಬೇಕಾದಷ್ಟಿದೆ, ಪೊಟೆನ್ಷಿಯಲ್ ತುಂಬಾ ಇದೆ. ಇಲ್ಲಿಯವರು ಬೇಡ ಅಂತ ಇದ್ದಾರೆ, ಅಲ್ಲಿಯವರು ಬೇಕು ಅಂತ ಇದ್ದಾರೆ. ಹೌದೌದು. ಆದರೆ ನಮ್ಮ ಪೊಲಿಟಿಷಿಯನ್ಸು ಜಿದ್ದಾಜಿದ್ದಿಗೆ ಬಿಟ್ಟಿದ್ದಾರೆ. ಅದನ್ನ ಸಮಗ್ರವಾಗಿ ತಗೊಂಡ್ಬಿಟ್ಟು ಮಾಡಬೇಕು ಅನ್ನೋದಿಲ್ಲ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅನ್ನೋ ಬಗ್ಗೆ ಚರ್ಚೆನೇ ಇಲ್ಲ. ಸುಮ್ಮನೆ ದಾವಣಗೆರೆ ಮಿಡ್ಲ್ ಸಿಟಿ, ಇಡೀ ಕರ್ನಾಟಕಕ್ಕೆ ಮಿಡ್ಲ್ ಸಿಟಿ. ಸರ್, ರಾಣೆಬೆನ್ನೂರು ಹಾವೇರಿ ಡಿಸ್ಟ್ರಿಕ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಮೇನ್ ರೋಡ್, ರೈಲ್ವೆ ಟ್ರ್ಯಾಕ್ ಎರಡೂ ಪಾಸ್ ಆಗಿದೆ. ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲ. ಈಗ ಉದಾಹರಣೆಗೆ ನೀವು ಉತ್ತರ ಕರ್ನಾಟಕ ಮಾಡ್ಬೋದು. ಬೆಳಗಾವಿ ನೀವು ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರೀತೀರಿ. ಎಷ್ಟು ಇಂಡಸ್ಟ್ರಿಗಳಿದೆ ಬೆಳಗಾವಿಯಲ್ಲಿ? ಅಲ್ಲಿ ತೆಗೆದುಕೊಂಡು ಹೋಗೋ ಪ್ರಯತ್ನಗಳು ಆಗಬೇಕಲ್ವಾ? 100% ಆಗಬೇಕು. ಸಿ, ಬೆಳಗಾವಿ ಇಸ್ ಕಂಫರ್ಟಬಲ್ ವಿತ್ ವಾಟರ್, ಎಲೆಕ್ಟ್ರಿಸಿಟಿ, ಇಂಡಸ್ಟ್ರಿಯಲ್ ಹಬ್, ಎಜುಕೇಶನಲ್ ಬೇಸ್ ಇದೆ. ಬೇಕಾದಷ್ಟು ನಿಮಗೆ ಎಜುಕೇಟೆಡ್ ಜನ ಕೆಲಸಕ್ಕೆ ಸಿಗುವಂತದ್ದಿದೆ, ಸ್ಕಿಲ್ಡ್ ಬೇಸ್ ಇದೆ, ಎಲ್ಲ ಇದೆ. ಬೆಳಗಾವಲ್ಲಿ ಇದೆ. ಹುಬ್ಳಿ ಧಾರವಾಡ ಇಸ್ ಅ ವೆರಿ ನೈಸ್ ಪ್ಲೇಸ್ ವೇರ್ ದೇ ಕ್ಯಾನ್ ಟೇಕ್ ಇಟ್ ಅಪ್. ಆಮೇಲೆ ಇದೇ ರೀತಿಯಿಂದ ಶಿವಮೊಗ್ಗ ಇದೆ, ಹೌದು. ಸೊ ಮಂಗಳೂರು ಇದೆ. ಸೊ ಪೊಟೆನ್ಷಿಯಲ್ ಇರುವಂಥ ಸ್ಥಳಗಳನ್ನು ಬೆಳೆಸಬೇಕು ಅನ್ನೋಂಥ ಅಲ್ಲಿಯ ರಾಜಕಾರಣಿಗಳಿಗೂ ಇಲ್ಲ. ಅಲ್ಲಿಯವ್ರು ಲಾಬಿ ಮಾಡಬೇಕಿತ್ತು. ಅಲ್ಲಿಯವ್ರು ಬಂದ್ಬಿಟ್ಟು ಇಂತಲ್ಲಿ ಬರೇ ಇಲ್ಲೊಂದು G ಸೈಟ್ ಬೇಕು, ಇಲ್ಲ ಅಲ್ಲೊಂದು Z ಸೈಟ್ ಬೇಕು, ನಮ್ಗೆ Z ಸೆಕ್ಯೂರಿಟಿ ಬೇಕು, ಇದಕ್ಕೆ ಹೋರಾಟ ಮಾಡ್ತಾರೆ ಹೊರತು ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ಉಪಸತ್ಯಾಗ್ರಹದಲ್ಲಿ ಒಬ್ಬರಾದ್ರೂ ಕೂತಿದ್ದೀರಾ ನೀವು? ನಾರ್ತ್ ಕರ್ನಾಟಕ MLA MPಸ್ಗೆ ನಾನು ಪ್ರಶ್ನೆ ಮಾಡ್ತೀನಿ. ಇವತ್ತಿಗೆ ಅಲ್ಲಿ ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಾರೆ, ಜೋಶಿ ಅವರೇ ಇದ್ದಾರೆ. ದೊಡ್ಡ ಪ್ರೊಜೆಕ್ಟ್ಸ್ ನಾವು ತಂದಾಕ್ತೀವಿ, ಇನ್ನೂ ಬೇರೆ ಪ್ರೊಜೆಕ್ಟ್ಸ್ ತಂದಾಕ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡುವಂಥ ಜಿದ್ದಾಜಿದ್ದಿಗೆ ಬಿದ್ದುಬಿಟ್ಟು ಪ್ರೊಜೆಕ್ಟ್ಸ್ ಬೇಕು ಅನ್ನೋವಂಥ ಪರಿಸ್ಥಿತಿಯೇ ಇಲ್ಲ. ಇಲ್ಲಿ ಪಾರ್ಕ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಮೇಂಟೆನೆನ್ಸ್ಗೆ ದುಡ್ಡಿಲ್ಲ ಅಂತ BBMP ಅವ್ರು ಬಾಯ್ ಬಡ್ಕೋತಾ ಇರ್ತಾರೆ. ಅಲ್ಲಿ ಇಡೀ ಊರಿಗೆ 4 ಪಾರ್ಕ್ಗಳಿರಲ್ಲ, ಅದು ಕೂಡ ಸರಿಯಾಗಿ ಮೇಂಟೈನ್ ಆಗಿರಲ್ಲ. ಅಂದರೆ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಬೇಕಾದಷ್ಟಿದೆ. ಎಜುಕೇಟೆಡ್ ಜನ ಅವತ್ತು ಪ್ರತಿಭಟನೆ ಮಾಡಿದ್ರು. ಧಾರವಾಡ ಕೇಂದ್ರಿತವಾಗಿ ಆ ಪ್ರತಿಭಟನೆ ಶುರುವಾಗಿತ್ತು ಅವತ್ತಿನ ದಿವಸ. ರೆಕ್ರೂಟ್ಮೆಂಟ್ ಇಲ್ಲ ಅಂತ. ಯಾಕಂದ್ರೆ ಅಲ್ಲಿ ಜನರಿಗೆ ಉದ್ಯೋಗ ಇಲ್ಲ, ಜಾಗ ಇದೆ, ಫಲವತ್ತವಾಗಿ ಇದು ಬರ್ತಾ ಇಲ್ಲ, ಬೆಳೆಯಕ್ಕೆ ರೆಡಿ ಇದ್ದಾರೆ, ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಾಡಿದ್ದಾರೆ. ಹಾಗಾಗಿ ಅಲ್ಲಿ ಮಾಡುವ ಸಾಧ್ಯತೆಗಳು ಬೇಕಾದಷ್ಟಿದೆ. ಮತ್ತು ಡಿಸೆಂಟ್ರಲೈಸೇಷನ್ ಆಗಿರೋದ್ರಿಂದ ಅಂತಲ್ಲಿ ನಿಮಗೆ ಕಾಸ್ಟ್ ಆಫ್ ಡೆವಲಪ್ಮೆಂಟ್ ಆಲ್ಸೋ ಇಸ್ ಲೆಸ್. ಕರೆಕ್ಟ್. ಆದರೆ ಇದನ್ನ ಸೀರಿಯಸ್ ಆಗಿ ನಮ್ಮ ಪಾಲಿಟಿಷಿಯನ್ಸ್ ಯಾರೂ ತಗೋತಾ ಇಲ್ಲ. ಇವತ್ತಿಗೆ ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಇವತ್ತಿಗೆ ಬರೀ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ನಾನು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದ್ದೀನಿ ಸಹಜವಾಗಿ. ಹಾಗಂತ ಹೇಳ್ಬಿಟ್ಟು BJP ಅವರು ಮಾಡಿದ್ದಾರೆ ಅಂತ ಹೇಳಿ ಸಭಾಷ್ಗಿರಿ ಏನು ಕೊಡ್ತಾ ಇಲ್ಲ ನಾನು. ಅವರು ಇದೇ ರೀತಿಯ ಮಂಗಾಟ ಆಡಿದ್ದಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಿ, ಎಷ್ಟಿನ್ನು ಡೆವಲಪ್ ಮಾಡಬೇಕು. ಫುಡ್ ಪಾರ್ಕ್ ಅಂತ ಹೇಳ್ಬಿಟ್ಟು ಸರ್ 5 ಕೋಟಿನ 3 ಕೋಟಿನ ಫುಡ್ ಪಾರ್ಕ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಹಾವೇರಿ. ಇವತ್ತಿಗೆ ಅಲ್ಲಿ 4 ರೋಡ್ ಆಗಿಲ್ಲ ರೀ, 5 ಕೋಟಿಗೆ ಎಷ್ಟು ರೋಡ್ ಆಗುತ್ತೆ? ಸರ್, ಒಬ್ಬ ಕಾಲರ್ ಇದ್ದಾರೆ, ಗಾಯತ್ರಿ ಅಂತ. ನಮಸ್ಕಾರ ಗಾಯತ್ರಿ ಅವರೇ. ಸರ್ ನಮಸ್ಕಾರ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಸರ್ ಕೇಳಿಸ್ತಾ ಇದೆ. ಮೈಸೂರಿಂದ ಗಾಯತ್ರಿ ಅಂದ್ಬಿಟ್ಟು. ಹೇಳಿ ಸರ್. ಕುಮಾರಸ್ವಾಮಿ ಅವ್ರ ಲಿಕ್ಕಿ ಹೋರಾಟ ಮಾಡ್ತಾ ಇರೋದು ಒಳ್ಳೇದೇ, ರೈತರ ಪರವಾಗಿ ಇಲ್ಲ ಅಂತ ಹೇಳಲ್ಲ. ಅವ್ರು ಯಾವಾಗೂ ರೈತರ ಪರವಾಗೇ ಇರ್ತಾರೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗವಾಗಿ. ಸರ್ ಇನ್ನೊಂದು ಏನಂತಂದ್ರೆ, ಇವರು ಈ ಕಾಂಗ್ರೆಸ್ ಸರ್ಕಾರನೇ ಸರಿ ಇಲ್ಲ ಸರ್. ಯಾಕೆ ಅಂದ್ರೆ ನೋಡಿ, ಇವಾಗ ವಿಧವೆಯರಿಗೆ 3 ತಿಂಗಳು 4 ತಿಂಗಳಿಂದ ದುಡ್ಡು ಬಂದಿಲ್ಲ. ನಮ್ಮ ಮಗಳು ವಿಧವೆನೆ, ಅವಳಿಗೆ ದುಡ್ಡು ಬಂದಿಲ್ಲ. ಆಮೇಲೆ 2 ಸಾವಿರ ಕೊಡ್ತೀವಿ ಅಂತ ಅಂದ್ರು, ಅದು ಮೋಸ, ಅದು ಬಂದಿಲ್ಲ ಸರ್. ಉಗಾದಿಯಲ್ಲಿ ಬಂದಿರೋದು ಇನ್ನೂ ಬಂದಿಲ್ಲ. ಸುಳ್ಳು ಸರ್ ಇದು. ಅಲ್ಲ, ಅದಕ್ಕಿಂತ ಮೊದಲು ನಿಮ್ಗೆ ಅದು 2 ಸಾವಿರ ಬರ್ತಾನೆ ಇರ್ಲಿಲ್ವಲ್ಲ? ಇಲ್ಲ ಸರ್, ನನ್ಗೆ ಈಗ 2 ವರ್ಷದಿಂದ 4 ಸಲ ಬಂದಿದೆ, 5 ಸಲ ಬಂದಿದೆ ಅಷ್ಟೇ ಸರ್. ಬರೋದೇ ಇಲ್ಲ. ಕಳ್ರು ಸರ್ ಇವರು. ಅಲ್ಲ, ಅರ್ಥ ಆಯ್ತು. ನನ್ನ ಪ್ರಶ್ನೆ ಕೇಳಿ. ಈ ಸರ್ಕಾರ ಬರೋಕ್ಕಿಂತ ಮೊದಲು 2,000 ರೂಪಾಯಿ ಡಿಕ್ಲೇರ್ ಆದ್ರೂ ಮಾಡಿದ್ರೆ 4 ಸತಿ 5 ಸತಿ ಆದ್ರೂ ಕೊಟ್ಟಿದಾರಲ್ಲ ಇವರು. ಮೊದಲಿನ ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದ್ ನಿಮಿಷ, ಕಾಂಗ್ರೆಸ್ ಅವರು ಯಾರಿಗೂ ಭಿಕ್ಷೆ ಬೇಡ ಸರ್, ಎಲ್ಲಾರು ದುಡ್ಕ ತಿನ್ನೋಣ. ತಿನ್ನೋಣ, ಯಾವ್ದು ಬೇಡ ಸರ್. ಬಸ್ ನೀವು ಯಾವ ಪಕ್ಷದ ಸಪೋರ್ಟರ? ನೀವು ಜನಸಾಮಾನ್ಯರ? ಈಗ ರೈತರ ಭೂಮಿ ತೆಗೆದುಕೊಳ್ತಾ ಇದ್ದು ಸರಿನಾ ಏನು? ಒಂದ್ ನಿಮಿಷ, ನಾವಿರೋದು ಬಾಡಿಗೆ ಮನೆ, ಲೈಟ್ ಬಿಲ್ ಎಲ್ಲ ಕಟ್ಕೊಂಡ್ ಹೋಗ್ತೀವಿ, ಮಾಡ್ತೀವಿ. ಯಾಕೆ ಸುಮ್ನೆ ಸರ್ಕಾರ ದಿವಾಳಿ ಮಾಡ್ತಾರೆ? ಸಾಲ ಸುಮ್ನೆ ಇವ್ರು ದುಡ್ಡು ಮಾಡ್ಕೊಳಕ್ಕೋಸ್ಕರ ಇವ್ರು ಬೇಕಾದ ಮನೆಯಲ್ಲಿ ಮೇದೆ ದುಡ್ಡು ಇಟ್ಕೊಂಡು ಬಡವ್ರ ಮೇಲೆ ಯಾಕೆ ಇಷ್ಟೊಂದು ಇವ್ರಿಗೆ ಕೋಪ ಅಂತ ಗೊತ್ತಿಲ್ಲ ಸರ್. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್ ನೀವು? ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹಾಸನ್ ಡಿಸ್ಟ್ರಿಕ್ಟ್ ದಿಡ್ಗ ಅಂತ ಹೇಳ್ಬಿಡು, ದಿಡ್ಗ ತುಮಕೂರು. ಹೇಳಿ ಸರ್. ಬಿಡದಿ ಟೌನ್ಶಿಪ್ ಮಾಡಕ್ ಹೋಗ್ತಾ ಇದಾರಲ್ಲ ಸರ್, ಅದು ಒಳ್ಳೆ ಫಲವತ್ತಾದ ಭೂಮಿನೇ. ಅವರು ಆ ಭೂಮಿನೇ ಮಾಡದ. ಈಗ ಜನ ಏನಾಗುತ್ತೆ, ಕಡೆಯಿಂದ ವಲಸೆ ಹೋಗೋದು ತಪ್ಪಬೇಕು. ತಾಲೂಕ್ ಲೆವೆಲ್ ಇಂದ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ತಂದಷ್ಟಕ್ಕೆ ತಾನೇ
ಸಿಟಿ ಸ್ವಲ್ಪ ಪಾಪ್ಯುಲೇಷನ್ ಕಡಿಮೆ ಆಗುತ್ತಲ್ವಾ. ಈಗ ಬೆಂಗಳೂರಲ್ಲಿ ಜನಸಂಖ್ಯೆ ದೊಡ್ಡದಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಹೌದು ಸರ್, ವಲಸೆ ಬರೋರು ಬರ್ತಾ ಇದಾರಲ್ಲ ಜಾಸ್ತಿನಾ, ಅದು ತಾಲೂಕ್ ಲೆವೆಲ್ ಜಿಲ್ಲಾ ಮಟ್ಟದಲ್ಲಿ ಇವರು ಅಭಿವೃದ್ಧಿ ಪಡಿಸಿದ್ರೆ ಗೂಳೆ ಹೋಗೋದು ತಪ್ಪತ್ತೆ. ಕರೆಕ್ಟ್. ಸೊ ಡಿಸೆಂಟ್ರಲೈಸ್ ಡೆವಲಪ್ಮೆಂಟ್ ಅವರು ಬೆಂಗಳೂರು ಅಕ್ಕಪಕ್ಕನೇ ಅವರು ಟೌನ್ಶಿಪ್ ಮಾಡ್ತೀವಿ ಅಂತ ಹೊರಟಾಗ ಏನಿರುತ್ತೆ, ಪ್ರತಿಯೊಬ್ಬರು ಮನೆ ಬೇಕು ಬದುಕು ಕಟ್ಕೊಳಕ್ ಅಲ್ಲಿಗೆ ಬರ್ತಾ ಇರ್ತಾರೆ, ಗುಳೆ ಹೋಗೋದು ಜಾಸ್ತಿ ಆಗುತ್ತೆ. ನೀವು ಹಾಸನದಲ್ಲೇ ಉದ್ಯೋಗ ಕೊಟ್ಬಿಟ್ರೆ ನಾನು ಯಾಕೆ ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಬರುತ್ತೆ? ಹಾಸನದಲ್ಲೋ ಹೊಳೆ ನರಸೀಪುರದಲ್ಲೋ, ಹಾಸನ ಜಿಲ್ಲೆಯಲ್ಲಿ ನಮ್ಗೆ ಕೆಲಸ ಸಿಗ್ಬೇಕಪ್ಪ ಅಷ್ಟೇ. ಹಾಸನ ಜಿಲ್ಲೆಯಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ ಮಾಡಿ ಅದೇ ನಿಮ್ಮ ತಾಲೂಕುಗಳಲ್ಲಿ ಕೆಲಸವನ್ನು ಕೊಟ್ಬಿಟ್ರೆ ನಾವ್ ಯಾಕೆ ಬೆಂಗಳೂರಿಗೆ ಬರ್ತೀವಿ ಅಂತ ನಿಮ್ಮ ವಾದ. ಹೌದು ಸರ್, ಆ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಲಿ ಅಂತ. ವೆರಿ ನೈಸ್. ಎಸ್ ಥ್ಯಾಂಕ್ ಯು. ನಾವು ಇದ್ರ ಬಗ್ಗೆ ಈಗ ಡಿಸೆಂಟ್ರಲೈಸೇಷನ್ ಬಗ್ಗೆ ಮಾತನಾಡಿದೀವಿ ಸರ್. ನಾವು ನೋಡಿ ತಾಲೂಕಾ ಅವ್ರು ಹೇಳಿರೋ ವಾಕ್ಯಶಃ ನಾನು ಒಪ್ತೀನಿ. ಯಾಕಂದರೆ ನೀವು ತಾಲೂಕಾ ಮಟ್ಟದಲ್ಲಿ ಒಂದೊಂದು ಇಂಡಸ್ಟ್ರಿನ ಅಲ್ಲೇ ಅಪ್ರೂವಲ್ ಕೊಡ್ತೀವಪ್ಪ, ನಾವು ರಿಸರ್ವ್ಡ್ ಈ ರೀತಿ ಒಂದು ಕೆಲಸಕ್ಕೆ ಅಲ್ಲಿಗೆ ಮಾತ್ರ ಕೊಡ್ತೀವಿ, ಬೆಂಗಳೂರಲ್ಲಿ ಕೊಡಲ್ಲ. ಈಗ ಬಾಂಬೆಯಲ್ಲಿ ಹಾಗೆ ಮಾಡಿದ್ರು ಸರ್. ಬಾಂಬೆಯಲ್ಲಿ ಕೊಡೋ ಲೈಸೆನ್ಸನ್ನು ನಿಲ್ಲಿಸ್ಬಿಟ್ರು, ನಮಗೆ ಮುಂಬೈಲಿ ಡೆವಲಪ್ ಆಗಿ ಹೋಗ್ಬಿಡ್ತು. ಹೌದು, ಇವಾಗ ಅರ್ಧ ಆಯ್ತಾ. ಈಗ ಬೆಂಗಳೂರಲ್ಲಿ ನಾವೇನು ಕೊಡಲ್ಲ, ನೀವು ಹೊಸ ಠೇವಣಿ ಹಾಕಬೇಕು, ಏನೋ ಒಂದು ದೊಡ್ಡ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಈ ಡಿಸ್ಟ್ರಿಕ್ನಲ್ಲಿ ಇಷ್ಟು ಜಾಗ ಇದೆ, ಈ ಡಿಸ್ಟ್ರಿಕ್ಟ್ ಯಾವುದೋ ಒಂದು ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಹುಡ್ಕೊಳ್ಳಿ ಅಂತ. ತಾಲೂಕಾ ಮಟ್ಟದಿಂದ ನಾವು ಇಂಡಸ್ಟ್ರಿಯಲ್ ಝೋನ್ಸನ್ನು ಡೆವಲಪ್ ಮಾಡ್ತಾ ಹೋಗ್ಬಿಟ್ರೆ ಅಲ್ಲೇ ನಾವು ಉದ್ಯೋಗ ಕೊಡೋಂಥ ಇದು ಆಗುತ್ತೆ, ಡಿಸೆಂಟ್ರಲೈಸೇಷನ್ ಆಗುತ್ತೆ. ಆದರೆ ಅಲ್ಲಿ ಹೋಗೋಕ್ಕೆ ಹಿಂಜರಿಯೋದು ಇನ್ನೊಂದು ಏನಕ್ಕೆ ಗೊತ್ತಾ, ಅಲ್ಲಿ ಸಿಕ್ಕಾಪಟ್ಟೆ ಲಾಬಿ ಇರುತ್ತೆ. ಒಬ್ಬನ ಫ್ಯಾಕ್ಟ್ರಿ ಹಾಕಕ್ಕೆ ಬಂದರೆ ಅಲ್ಲಿ ವಸೂಲಿಗಾರರು ಬಂದ್ಬಿಡ್ತಾರೆ, MLA ಕಾರ್ಪೊರೇಟರಿಂದ ಹಿಡಿದ್ಬಿಟ್ಟು ವಸೂಲಿ ಮಾಡ್ತಾರೆ, ಓಪನ್ ವಸೂಲಿ ಆಗುತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ಸೊ ಅಂಥದನ್ನು ನಿಲ್ಲಿಸಬೇಕು. ಹೆಚ್ಚಾಗಿ ಸರ್ ಕಂಪನಿಗಳು ಟ್ರಾನ್ಸ್ಫರ್ ಆಗದೇ ಇರೋದಕ್ಕೆ ಒಂದು ಕಾರಣ ಮೂಲಭೂತ ಸೌಕರ್ಯಗಳೇ ಇಲ್ಲ. ಮೂಲಭೂತ ಸೌಕರ್ಯಗಳಿಲ್ಲ ಹೊರತುಪಡಿಸಿ MNC ಕಂಪನಿಗಳು ಬೇರೆ ಕಡೆ ಯಾಕೆ ಟ್ರಾನ್ಸ್ಫರ್ ಆಗಲ್ಲ? ಮೂಲಭೂತ ಸೌಕರ್ಯಗಳಿಲ್ಲ. ಬಟ್ ನಾನು ಹೇಳೋದು, ನೀವು ಬೆಂಗಳೂರಲ್ಲಿ ಮಾಡಿದ್ರೆ ಟ್ಯಾಕ್ಸೇಷನ್ ಬರುತ್ತೆ, ಅಲ್ಲಿದ್ರೆ ನೋ ಟ್ಯಾಕ್ಸ್ ಅಂತ ಮಾಡ್ಬಿಟ್ಟು ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಸರ್. ಆಗ್ಲಿದ್ದರೆ ಈ ರೀತಿ ವಲಸೆ ಬರೋದು ಬರುತ್ತೆ, ಈ ಪ್ರಶ್ನೆಗಳು ಬರುತ್ತೆ. ನಮ್ಮ ಜನಸಾಮಾನ್ಯರು ಹೇಳೋದಿದೆಯಲ್ಲ, ಅದಕ್ಕೆ ಅವರಿಗೆ ಶ್ರೀಸಾಮಾನ್ಯರು ಅಂತ ಹೇಳಿದ್ರೆ ತಪ್ಪಲ್ಲ ಅಂತ ಹೇಳೋದು. ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಫಲವತ್ತು ಭೂಮಿ ಆಗಿರೋದನ್ನ ನೀವು ತಗೊಳ್ಳೋದ್ರ ಬದಲಾಗಿ ಬೇರೆ ಕಡೆ ಡಿಸೆಂಟ್ರಲೈಸ್ ಮಾಡಿಬಿಟ್ಟು ಬೇರೆ ಕಡೆ ಡೆವಲಪ್ಮೆಂಟ್ ಅನ್ನೋದು ಅತಿ ಸೂಕ್ತವಾದ ನಿರ್ಧಾರ. ಈ ಒಂದು ಶ್ರೀಸಾಮಾನ್ಯರ ನಿರ್ಧಾರ ಸರ್ಕಾರಕ್ಕೆ ಅರ್ಥ ಆಗಲಿ ಅಂತ ಕೈ ಮುಗಿದು ಕೇಳ್ತೀನಿ ನಾನು. ಈಗ ಪೊಲಿಟಿಕಲಿಗೆ ಬರೋಣ ಸರ್. ಏನು ಇಂಪ್ಯಾಕ್ಟ್ ಆಗ್ಬೋದು ಇದು ಪಾದಯಾತ್ರೆ? ನಾನು ಆವಾಗಲೇ ಹೇಳ್ತಾ ಇದ್ದೆ, 1999ರಲ್ಲಿ HD ಕುಮಾರಸ್ವಾಮಿ ಅವರು HD ದೇವೇಗೌಡರು ಹಾಸನದಲ್ಲಿ ಲೋಕಸಭಾ ಚುನಾವಣೆ ಸೋತ್ಬಿಡ್ತಾರೆ. ಅವ್ರಿಗೊಂದು ಪರ್ಯಾಯವಾದಂಥ ವೇದಿಕೆ ಬೇಕಾಗಿತ್ತು. ಎಲ್ಲಾದರೂ ರಾಜಕೀಯ ಪುನರ್ಜನ್ಮ ಬೇಕು ಅಂತ ಇದೇ ರಾಮನಗರಕ್ಕೆ ಬರ್ತಾರೆ, ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾರೆ. 2002ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಸರ್. ನೀರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಭಟನೆ ಆಗ್ತಾ ಇರುತ್ತೆ, ಅವ್ರ ಮೇಲೆ ದಬ್ಬಾಳಿಕೆ ಎಲ್ಲ ಆಗ್ಬಿಡ್ತು ಅಂತ ಸ್ವತಃ ದೇವೇಗೌಡರು ಬೆಂಗಳೂರಿನ ತನಕ ಪಾದಯಾತ್ರೆ ಮಾಡಿದರು. 2002ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಚಂದ್ರಶೇಖರ್ ಅಂತ ಒಬ್ಬ MP ಇರ್ತಾರೆ, ಅವರು ಅಕಸ್ಮಾತ್ ಆಗಿ ಡೆತ್ ಆಗಿಬಿಡ್ತಾರೆ. ಅಲ್ಲಿ ಉಪಚುನಾವಣೆ ಆಗುತ್ತೆ. DK ಶಿವಕುಮಾರ್ ದೇವೇಗೌಡರ ಅಪೋಸಿಟ್ ಕ್ಯಾಂಡಿಡೇಟು. ದೇವೇಗೌಡರು ಚುನಾವಣೆ ಗೆದ್ದರು. ಅವತ್ತು JDS ತನ್ನ ಪ್ರಾಬಲ್ಯವನ್ನು ಹೆಚ್ಚಳ ಮಾಡೋದಕ್ಕೆ ಕಾರಣ ಆಯಿತು. ಈ ಪಾದಯಾತ್ರೆಯನ್ನು ಪೊಲಿಟಿಕಲ್ ಆ್ಯಂಗಲಲ್ಲಿ ನೋಡೋದಾದರೆ ನೋಡಿ, ತತ್ವ ಸಿದ್ಧಾಂತಗಳ ಮೇಲೆ ಪಾದಯಾತ್ರೆ ಮಾಡಿದಾಗ, ಅದೇ ಯಾಕೆ ಪಾದಯಾತ್ರೆ ನಮ್ಮ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿಬಿಟ್ಟು ಇಲ್ಲಿ ಬೆಳ್ಳಾರಿ ಚಲೋ ಆಯ್ತಲ್ವ, ಅದೊಂದೇ ಅಧಿಕಾರಕ್ಕೆ ಬಂದರು, ಅದಾಯಿತು. ರಾಹುಲ್ ಗಾಂಧಿ ಅವರು ಮಾಡಿದ್ರು. ಅದಾದಮೇಲೆ ಇಲ್ಲಿ ಪಾದಯಾತ್ರೆಯಿಂದ ಗೆದ್ದಿರುವಂಥ ಸುಮಾರಷ್ಟು ನಾವು ಎಕ್ಸಾಂಪಲ್ಸ್ ಕೋಟ್ ಮಾಡೋದು ಆಲ್ ಓವರ್ ಇಂಡಿಯಾ ಇದು ನಡೀತಾ ಇರುವಂಥದ್ದು. ಅಂದರೆ ಲೀಡರ್ ಯಾವಾಗ ರೋಡ್ ಮೇಲೆ ನಿಂತುಬಿಟ್ಟು ಜನಸಾಮಾನ್ಯರ ಜೊತೆ ಮಿಂಗಲ್ ಆಗ್ಬಿಟ್ಟು ಅವರ ಒಂದು ಪ್ರಶ್ನೆಗಳಿಗೆ ನೇರ ಉತ್ತರ ಹೇಳುವಂಥದ್ದು, ಮಿಂಗಲ್ ಆಗುವಂಥ ಕೆಲಸ ಆದಾಗ ಬದಲಾವಣೆ ಬರುತ್ತೆ ಅನ್ನೋದಕ್ಕೆ ಅವ್ರ ನಿದರ್ಶನಗಳು ಭಾಳ ಒಳ್ಳೆಯ ನಿದರ್ಶನಗಳು. ಆದರೆ ಇವತ್ತಿಗೆ ಆ ಲೆಕ್ಕದಲ್ಲಿ ಆಗ್ತಾ ಇದೆ ಅಂತ ನಾನು ಅನ್ಸಲ್ಲ. ಇವತ್ತು ಸರ್ಕಾರ ಬೈ ಚಾನ್ಸ್ ಇಲ್ಲಿ ಬಿಟ್ಟುಬಿಡುತ್ತೆ ಅಂದ್ಕೊಳ್ಳಿ, 1,000 ಜನ ಅಲ್ಲಿ ಅಸಂತುಷ್ಟ ರೈತರಿದ್ದಾರೆ, ಅವ್ರು ಇವತ್ತು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಿಂಪಲ್ ಆಗಿತ್ತು, ಒಂದು ಫಾರ್ಮ್ ಓಪನ್ ಮಾಡಿದ್ದೀವಿ, ನಿಮ್ಮದು ಪಾಣಿ ಓಪನ್ ಮಾಡ್ಬೋದು, ಆ ಪಾಣಿಗೆ ನಾನು ಕೊಡಬೇಕಂತಿದ್ದೀನೋ ಕೊಡಬಾರ್ದಂತಿದ್ದೀನೋ ಅನ್ನೋದು, ಕೊಟ್ಟರೆ ಈ ಬೆಲೆ ಕೊಟ್ಟರೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವನ ಅಭಿಪ್ರಾಯನ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ಅಂತ ಕೇಳ್ಬೋದಿತ್ತಲ್ಲ, ಮುಗ್ದೋಯ್ತಲ್ವ ಸರ್. 15 ದಿವಸದಲ್ಲಿ 5 ದಿವಸದಲ್ಲಿ ನೀವು ಕೊಟ್ಬಿಟ್ರೆ ಸಾಕು, ಎಲ್ಲರೂ ಅವ್ರ ಅಭಿಪ್ರಾಯ ಕೊಟ್ಬಿಡ್ತಾರಲ್ಲ, ಅದನ್ನ ನೋಡಿಕೊಂಡು ಸರ್ಕಾರ ನಿರ್ಧಾರ ಮಾಡ್ಬೋದಿತ್ತು. ಹಠ ಮತ್ತು ಛಲ ಅನ್ನೋದು ಇರಬಾರ್ದು. ಒಂದು ಇದ್ರೆ ಅದು ಮೊದಲೇ ಸಮಂಜಸವಾಗಿರೋ ಡಾಕ್ಯುಮೆಂಟೇಶನ್ ಥ್ರೂ ಹೋಗಬೇಕಿತ್ತೆ ಹೊರತು ಈ ರೀತಿ ಅಸಮಂಜಸವಾಗಿ ಮಾಡಿದಾಗ ಪೊಲಿಟಿಕಲ್ ಎಫೆಕ್ಟ್ ಬೀಳುವಂಥ ರ್ಯಾಮಿಫಿಕೇಶನ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಇವತ್ತು ನೀವು ಬಿಟ್ರಿ ಅನ್ಕೊಳ್ಳಿ, ಅಲ್ಲಿ 1000 ಜನ ಅಸಂತುಷ್ಟಿದ್ದಾರೆ. ಇವತ್ತು ಅವರು ಖುಷಿ ಆಗ್ತಾರಾ? ಇಲ್ಲ, ಅವ್ರಿಗೂ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಬೇಕು ಅನ್ನೋರು ಮತ್ತೆ 500 ಜನ ಇರ್ತಾರೆ. ಅಸಂತುಷ್ಟರೇ ಅಷ್ಟು 500 ಜನ ಮಾತ್ರ, ಆಯ್ತಾ? ಆದರೆ ಅದನ್ನು ಬಿಟ್ರಿ ಅಂದರೆ ಸುತ್ತ ಇರುವ
100 ಹಳ್ಳಿಗಳಿಗೆ ಏನೋ ಒಂದು ಪ್ರಾಫಿಟ್ ಬರೋದಿತ್ತು ಇವತ್ತು. ಇಲ್ಲಿ ಡೆವಲಪ್ಮೆಂಟ್ ಆದರೆ ಅವ್ರದ್ದು ರೇಟ್ ಜಾಸ್ತಿ ಆಗೋದು, ಅವ್ರಿಗೊಂದಿಷ್ಟು ವ್ಯವಸಾಯ ಜಾಸ್ತಿ ಆಗೋದು, ಅವ್ರಿಗೊಂದಿಷ್ಟು ಉದ್ಯೋಗ ಸಿಗೋದು, ಎಷ್ಟೊಂದು ಅವ್ರದ್ದು ಬೆಲೆ ಜಾಸ್ತಿ ಆಗೋದು. ಅದು ಇವತ್ತು ಇದನ್ನು ಬಿಟ್ಟುಬಿಟ್ಟು ಹೋಗ್ಬಿಟ್ರೆ ಈ 10,000 ಹಳ್ಳಿಗಳಿಗೆ ಏನು ಉತ್ತರ ಕೊಡ್ತೀರಾ? ನೀವು ಪೊಲಿಟಿಕಲ್ ಏನು ಇಂಪ್ಯಾಕ್ಟ್ ಆಗೋ ಡೆಫಿನೆಟ್ಲಿ ಇದು ಒಂಥರ ಬಿಸಿ ತುಪ್ಪ ಇದ್ದಂಗೆ. ಬಾಯಲ್ಲಿ ಇಟ್ಕೊಂಡ್ರು ನೋವತ್ತೆ, ಉಗುಳಿದ್ರು ತುಪ್ಪ ಕಳ್ಕೊಂಡಂಗೆ. ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. 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 ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಬೆಂಗಳೂರಿಂದ ಸರ್. ಬೆಂಗಳೂರಿಂದ. ಹೆಂಗೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಸರಿ ಇದೆಯಾ? ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಒಂದು ರೀತಿ ಸರಿ, ಒಂದು ರೀತಿ ಸರಿ ಇಲ್ಲ. ಯಾಕಂದ್ರೆ ಬಿಡದಿ ಟೌನ್ಶಿಪ್ ಮಾಡ್ತಾ ಇರೋದು ಹಲವು ವ್ಯವಸಾಯೇತರ ಜಮೀನುಗಳು ನಾಶ ಆಗ್ತವೆ. ಆಮೇಲೆ ಬೆಳೆನೂ ನಾಶ ಆಗ್ತದೆ, ಬೆಳೆನೂ ಆಗಲ್ಲ. ಹೌದು. ಯಾಕಂದ್ರೆ ಇವರು ಮಾಡ್ತಾ ಇರೋದೆಲ್ಲ ಬೆಳೆ ಆಗುವಂತ ಸ್ಥಳಗಳೇ. ಹಾಗಾಗಿ ಈ ತರ ಟೌನ್ಶಿಪ್ಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ಬೆಳೆ ಬೆಳೀತಾರೆ. ವ್ಯವಸಾಯ ಯಾರು ಮಾಡ್ತಾರೆ? ವ್ಯವಸಾಯ ಮಾಡೋ ಊರುಗಳೆಲ್ಲ ಟೌನ್ ಆಗುತ್ತವೆ. ವ್ಯವಸಾಯ ಮಾಡೋದಕ್ಕೆ ಏನಾದ್ರು ಮಾಡಿದಾರ? ಬೇಸಾಯ ಮಾಡೋದಕ್ಕೆ ಏನಾದ್ರು ಇವರು ಆತರ ಪ್ಲಾನ್ ಮಾಡಿದಾರ? ಏನು ಮಾಡ್ತಾ ಇಲ್ಲ. ಪ್ರೋತ್ಸಾಹ ಮಾಡ್ತಾ ಇದಾರ? ಅದು ಮಾಡ್ತಾ ಇಲ್ಲ. ಟೌನ್ಶಿಪ್ ಎಲ್ಲಿ ನೋಡು ಲೇಔಟ್ಗಳು 1000 ಎಕರೆ ಮಾಡ್ಕೊಂಡು ಹೋಗ್ತಾ ಇದ್ರೆ. ಇದಕ್ಕೆಲ್ಲ ಕಾರಣ ನಾವು ಬೆಂಗಳೂರಿಗೆ ಬಂದು ಇಷ್ಟೆಲ್ಲ ಪರಿಪ್ರಮಾಣದಲ್ಲಿ ಬೆಂಗಳೂರನ್ನ ಬೆಳೆಸಿದ್ದೇ ಕಾರಣ ಅಂತ ನಾವು ಅಂತೀವಿ. ನಿಜಾನ ಅದು? ಹೌದು ಹೌದೌದು. ನಾವೆಲ್ಲ ನಮ್ಮ ಊರಲ್ಲಿ ಇದ್ಬಿಟ್ಟಿದ್ರೆ ಬೆಂಗಳೂರು ಬೆಳಿತಿರ್ಲಿಲ್ಲ ಇವತ್ತು. ಹೌದು, ಬೆಳಿತಾ ಇಲ್ಲ. ಬೇರೆ ಕಡೆಯಿಂದ ಜನಗಳು ಬಂದು ಬೆಂಗಳೂರು ಬಂದು ಸೇರ್ಕೊಂತ ಇದಾರಲ್ವಾ, ಹಾಗಾಗಿ ಆಗ್ತಾ ಇದೆ. ಆದ್ರೆ ವ್ಯವಸಾಯ ಅನ್ನೋದಕ್ಕೆ ಒಂದು ಫಿಕ್ಸ್ ಮಾಡಬೇಕು. ಈಗ ಇಂಡಸ್ಟ್ರಿಯಲ್, ಕಮರ್ಷಿಯಲ್, ರೆಸಿಡೆನ್ಷಿಯಲ್, ಆಮೇಲೆ ಅಗ್ರಿಕಲ್ಚರ್ ಅಂತ ಪಾರ್ಟ್ ವೈಸ್ ಮಾಡ್ಬಿಟ್ರೆ ಅಗ್ರಿಕಲ್ಚರ್ ಪಾರ್ಟ್ ನಡೆಯುತ್ತೆ, ಇಂಡಸ್ಟ್ರಿ ಪಾರ್ಟ್ ನಡೆಯುತ್ತೆ, ಕಮರ್ಷಿಯಲ್ ಅಂದ್ರೆ ಸಪರೇಟ್ ಆಗಿರುತ್ತೆ, ರೆಸಿಡೆನ್ಷಿಯಲ್ ಅಂದ್ರೆ ರೆಸಿಡೆನ್ಷಿಯಲ್ ಸಪರೇಟ್ ಒಂದು ವಿಭಾಗ ಮಾಡ್ಬಿಟ್ರೆ ಯಾವ ತೊಂದರೆನೂ ಬರಲ್ಲ. ಈ ತರ ಮಾಡಿದ್ರೆ ಒಂದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರೇನು? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಕುಮಾರ್ ಅಂತ. ಶಿವಕುಮಾರ್, ಎಲ್ಲಿಂದ? ಚಾಮರಾಜನಗರ. ಎಲ್ಲಿಂದ? ಚಾಮರಾಜನಗರ. ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ. ಹೇಳಿ ಸರ್. ಇವರು ಇದೇ ರೀತಿ ಮಾಡ್ಕೊಂಡು ಹೋದ್ರೆ ರೈತರಿಗೆ ವ್ಯವಸಾಯ ಮಾಡೋದಕ್ಕೆ ಮುಂಚೆ ಬರೋದಿಲ್ಲ ಸರ್. ಯಾಕಂದ್ರೆ ಯಾರಾದ್ರೂ ಒಬ್ರು ಪಕ್ಕದಲ್ಲಿ ಕೊಟ್ಟು ಹಣ ಮಾಡ್ಕೊತು ಅಂದ್ರೆ ಇನ್ನೊಬ್ಬ ರೈತರು ನಮ್ಗೆ ಹಣ ಬೇಕು ಅಂತ ಹೋದಾಗ ಅವನು ಆಸೆ ಪಡ್ತಾನೆ ಕೊಡೋದಕ್ಕೆ. ಬಟ್ ಇದನ್ನ ವ್ಯವಸಾಯನ ಇವರು ಮಾಡೋದಕ್ಕೆ ಏನು ಉತ್ತೇಜನ ಕೊಡ್ತಾ ಇದ್ದಾರೆ ಸರ್? ಈಗ ಬಿಡದಿ ಟೌನ್ಶಿಪ್ ಮಾಡಿದಾಗ ಉತ್ತೇಜನ ಮಾಡ್ತಾರೆ. ಈ ವ್ಯವಸಾಯ ಮಾಡೋಕ್ಕೆ ರೈತರಿಗೆ ಏನು ಉತ್ತೇಜನ ಮಾಡ್ತಾ ಇದ್ದಾರೆ ಇವರು? ಓಕೆ, ಮಾತನಾಡಿ. ಏನು ಉತ್ತೇಜನ ಮಾಡ್ತಾರೆ ರೈತರಿಗೆ? ಸುಮ್ಮನೆ ಇಲ್ಲಿ ಕೃಷಿ ಆಫೀಸಲ್ಲಿ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂದ್ರೆ ಏನು ಉಪಯೋಗ ಇಲ್ಲ. ನಿಮ್ಮೂರು ಬೆಳೆಯುತ್ತಲ್ಲ, ಡೆವಲಪ್ಮೆಂಟ್ ಆಗುತ್ತೆ. ಯಾರು ನೀವು ಕೇಳೋದಿಲ್ಲ. ಜಮೀನ್ ತಗೊಳಕ್ ಮಾತ್ರ ಬೇಗ ರೈತರನ್ನ ಇದು ಮಾಡ್ತಿದ್ದಾರೆ. ಯಾರು ಹೋಗಿ ನಮ್ ಚಾಮರಾಜನಗರ ಯಾವ ಕೃಷಿ ಅಧಿಕಾರಿನೂ ಬಂದು ನಿಮ್ ಬೆಳೆ ಇದೆಯಾ ಈ ತರ ಮಾಡ್ಬೇಕು ಯಾರು ಹೇಳ್ತಾ ಇಲ್ಲ ಸರ್. ಅದೇ ಈಗ ನಮ್ಮಲ್ಲೂ ಆಯ್ತಾ ಸರ್, ಲ್ಯಾಂಡ್ ಆರ್ಮಿಗೆ ಆಯ್ತಾ ಇದೆ ಮಾದಾಪುರ ಪಕ್ಕ. ಓಕೆ ಒಳ್ಳೆ ಜಮೀನು ಸರ್. ನೋಡೋಣ ಏನಾಗುತ್ತೆ ಅಂತ. ಕೃಷಿ ಮಾಡೋದಕ್ಕೆ ಉತ್ತಮ ಯೋಜನೆ ಏನ್ ಮಾಡಿದ್ದಾರೆ ಸರ್ ಇವರು? ಹೌದು, ನೀವು ಹೇಳಿರೋದು ಒಳ್ಳೆ ಪಾಯಿಂಟ್, ಗಮನಾರ್ಹ ಪಾಯಿಂಟ್ ಇದೆ. ಥ್ಯಾಂಕ್ ಯು ಸರ್. ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ ಅರವಿಂದ್ ಅವರೇ. ಯಾರೋ ಬೆಂಗಳೂರಲ್ಲಿ ಇದ್ದಾಗೆ ಏನೋ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಸರ್ಕಾರಿ ಉದ್ಯೋಗಿ ಆಗಿರ್ತಾರೆ. ಅವ್ರದ್ದೊಂದು ಟ್ರೆಂಡ್ ಶುರುವಾಗಿದೆ. ಈಗ ನಾನು ವಾಪಸ್ ನಮ್ಮ ಊರಿಗೆ ಹೋಗಿ ಒಂದು ಕೃಷಿ ಮಾಡಬೇಕು ಅಂತ ಅನೇಕ ಜನರ ಕನಸಿದೀಗ ಕೃಷಿ. ಬಟ್ ಅಂಥದ್ದೇ ಕೃಷಿ ಭೂಮಿಯನ್ನು ನೀವು ಅಕ್ವೈರ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಅವರ ಮಾತಿನಲ್ಲೂ ಕೂಡ ಅದು ವ್ಯಕ್ತ ಆಗ್ತಾ ಇರೋದು ನಾವು ಈಗ ಫೋನ್ ಮಾಡಿರೋರು ಎಲ್ಲರದ್ದು ನೀವು ನೋಡಿದ್ರು ಈ ಒಂದು ಪ್ರಶ್ನೆ ಎಲ್ಲದರಲ್ಲೂ ಒಂದು ಕಾಮನ್ ಕಳಕಳ ಇರೋದು ನಾವು ಸಾಮಾನ್ಯವಾಗಿ ಎಲ್ಲರಲ್ಲೂ ಅದನ್ನು ಕಾಣ್ಬೋದು. ಬಟ್ ಒಂದಿಷ್ಟು ಅದೇ ಸರ್ಕಾರ ಎಲ್ಲಿ ವಿಫಲ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋಕ್ಕೆ ನನಗೊಂದು ಒಳ್ಳೆ ಅವಕಾಶ ಸಿಕ್ತು ಇವತ್ತು. ಈ ಅವಕಾಶ ನೀವು ಕೊಟ್ಟಿರೋದಕ್ಕೆ ನೀವು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕಂದರೆ ಎಲ್ಲರೂ ಕಳಕಳಿ ಏನಿದೆ, ನಾವು ಸರ್ಕಾರದ ಜಮೀನು ಸರ್ಕಾರ ತೊಗೊಳ್ತಾ ಇರುವಾಗ ಕೃಷಿಗೆ ಪ್ರೋತ್ಸಾಹನೆ ಕೊಡುವಂಥದ್ದು ಕೆಲಸ ಎಲ್ಲ ಆಗ್ತಾ ಇದೆ. ಅದು ಸರಿಯಾಗಿದೆ ಅವ್ರು ಹೇಳ್ತಾ ಇರೋದು. ಯಾಕಂದರೆ ನೇರ ಅವರಿಗೆ ಸಪೋರ್ಟ್ ಸಿಸ್ಟಮ್ಸ್ ಇಲ್ಲ. ಇವತ್ತಿಗೆ ಶಿವಮೊಗ್ಗದಲ್ಲೋ, ಹುಬ್ಳಿ ಧಾರವಾಡದಲ್ಲೋ, ರಾಣೆಬೆನ್ನೂರಲ್ಲೋ, ಹಾವೇರಿಯಲ್ಲೋ
ಚಿತ್ರದುರ್ಗದಲ್ಲಿ ಬೆಳೆದಿರುವಂಥ ತರಕಾರಿನ ಅವನು ಅಲ್ಲೇ ಮಾರಬೇಕು, ಕೊಳ್ತೋಗ್ಬಿಡುತ್ತೆ. ಅದು ನೇರ ಒಂದು ಟ್ರೈನ್ ಬಿಡಬೇಕ್ರಿ ಅಲ್ಲಿಂದ. ರಾತ್ರಿಯಲ್ಲಿ ಹಾಕಿದರೆ ಫ್ರೀ ಆಫ್ ಕಾಸ್ಟ್ ಬೆಂಗಳೂರಿಗೆ ಬಂದು ಬೀಳಬೇಕು. ಖಾಲಿ ಬೋಗಿರಲಿ, ಎಲ್ಲರೂ ಅವ್ರವ್ರ ಚೀಲ ತೊಗೊಂಬಂದ್ಬಿಟ್ಟು ಅಲ್ಲಿ ಹಾಕಿ. ಅಂದರೆ ಚಿಕ್ಕ ಬೆಳೆಗಾರಿಗೆ ನಾನು ಹೇಳ್ತಾ ಇರೋದು. ಅವನು 1 ಮೂಟೆನೋ 2 ಮೂಟೆನೋ ತರಕಾರಿ ಕೊಯ್ತಾನೆ. ಅವನು ದಿವಸಕ್ಕೆ ಎಷ್ಟು ಕೊಯ್ಯಕ್ಕೆ ಸಾಧ್ಯ ಅಷ್ಟೇ. ಅವನು ಟ್ರಕ್ ಗಟ್ಟಲೆ ಬರೋದು ಹೆಂಗೋ ಬರುತ್ತೆ. ದಲ್ಲಾಳಿಗಳದ್ದು ಅವ್ರು ತುಂಬ ಇಟ್ಕೊಳ್ತಾ ಇರ್ತಾರೆ. ನಾನು ಹೇಳ್ತಾ ಇರೋದು ಪೆರಿಷಬಲ್ ಗೂಡ್ಸನ್ನು ಅಲ್ಲಿ ಹಾಕಿದ್ರೆ ನೇರ ಒಂದು ಮಾರುಕಟ್ಟೆಗೆ, ಎಲ್ಲಿ ಹಾವೇರಿಗೋ ದಾವಣಗೆರೆಗೋ ಬೆಂಗಳೂರಿಗೋ ಬಂದು ತಲುಪುವಂಥ ಒಂದು ವ್ಯವಸ್ಥೆ ಇರಬೇಕು. ಇಟ್ ಶುಡ್ ಬಿ ಅಫೋರ್ಡೆಬಲ್. ಇದು ಒಂದಂತಲ್ಲ, ಅಗ್ರಿಕಲ್ಚರಲ್ ಆಫೀಸರ್ಸ್ ಇದ್ದಾರೆ ಆಫ್ ನೋ ಯೂಸ್. ಒಂದು ರಸೀದಿ ಕೊಡಲ್ಲ ರೀ ಅವ್ರಿಗೆ, ಇದನ್ನು ತೊಗೋಬೇಕು ಅಂದರೆ ಇದನ್ನು ತೊಗೊಳ್ಳೇಬೇಕು ಅನ್ನೋಂಥ ಹಾಕೋದು ಅಂತ ಅರ್ಥ ಆಯ್ತು ಸರ್. ರೈತರನ್ನು ಒಕ್ಕಲೆಬ್ಸೋದು ಬೇಡ, ಅವರನ್ನು ಬೆಳೆಸೋ ಪ್ರಯತ್ನದಲ್ಲಿ ಕ್ಷೀಣ ಇದೆ ಅನ್ನೋದು ಅವ್ರು ಏನು ಹೇಳಿದ್ರು ಅದಕ್ಕೆ ನಾನು ಸಂಪೂರ್ಣ ಸಪೋರ್ಟ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಟೈಮ್ ಆಗೋಯ್ತಾ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಬಿಡದಿಯ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ. ಈ ಬೆಳವಣಿಗೆ ಹೊರತಾಗಿಯೂ ಕೂಡ ಅಭಿವೃದ್ಧಿ ಅನ್ನೋದು ನಿರಂತರವಾಗಿರುತ್ತೆ. ಅದು ಅಭಿವೃದ್ಧಿ ಬೆಂಗಳೂರು ಕೇಂದ್ರಿತವಾಗಿ ಬೇಡ, ಅದನ್ನು ಹೊರತುಪಡಿಸಿ ಮತ್ತೊಂದು ಕಡೆ ಆಗಲಿ ಅನ್ನೋದು ಅನೇಕ ಜನ ಆಗ್ರಹ ಇದೆ. ಇವೆಲ್ಲದರವೇ JDS BJP ಪಾದಯಾತ್ರೆ ಎಲ್ಲಿಗೆ ಬಂದು ನಿಲ್ಲುತ್ತೆ, ಪೊಲಿಟಿಕಲ್ ಇಂಪ್ಯಾಕ್ಟ್ ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.